ಮಾಡುವಂತದ್ದಾಗಿದೆ. ಅದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ಪ್ರಾರ್ಥನೆಯಾಗಿದೆ. ನಮ್ಮ ಮಧ್ಯದಲ್ಲಿ ಸಹೋದರ ಹಬಿ ಅವರಿದ್ದಾರೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತೇವೆ. ಶ್ರೀಮತಿ ಅಮ್ರೋಹಿ ಸುರೇಂದ್ರ ಅವರು ಮತ್ತು ಹೊಸದಾಗಿ ಜಾಯ್ನ್ ಆಗಿ ಅಮೂಲ್ಯ ಅವರು ಜಾಯ್ನ್ ಆಗಿದ್ದಾರೆ, ನಿಮ್ಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಮತ್ತು ಹ್ಯಾನಾ ಸುಭಿಕ್ಷಾ ಅವರು, ನಿಮ್ಗೂ ಸಹ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಅಪೋಲೋ ಹಾಸ್ಪಿಟಲ್ ಎಂಬುದಾಗಿ ಹಾಕೊಂಡಿದ್ದಾರೆ ಬೆಂಗಳೂರು, ಅವ್ರಿಗೂ ನಾವು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನ ಬಯಸ್ತೇವೆ. ಹಾಗೂ ಅಪ್ಪು ಕೃಷ್ಣ ಅವರು ಕೋಲಾರದಿಂದ ಜಾಯ್ನ್ ಆಗಿದ್ದಾರೆ, ನಿಮ್ಗೆ ನಾವು ಸ್ವಾಗತವನ್ನ ಬಯಸ್ತೇವೆ. ಮತ್ತು ಹೆಬಿನೇಜರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂತೋಷ, ನಿಮ್ಗೆ ನಾವು ಸ್ವಾಗತವನ್ನ ಬಯಸ್ತೇವೆ. ಕೊಳ್ಳೇಗಾಲದಿಂದ ಹಿರಿಕರಂತ ಹೇಮಲತಾ ಭಕ್ತರಾಜ್ ಅವರು ಜಾಯ್ನ್ ಆಗಿದ್ದಾರೆ, ನಿಮ್ಗೆ ನಾವು ಸ್ವಾಗತವನ್ನ ಬಯಸ್ತೇವೆ. ಮತ್ತು ಸಹೋದರ ಮಲ್ಲಿಕಾರ್ಜುನ್ ಅವರು ಜಾಯ್ನ್ ಆಗಿದ್ದಾರೆ, ನಿಮ್ಗೆ ನಾವು ಸ್ವಾಗತ. ಹಾಗೂ ಸಹೋದರಿ ಮಂಜುಳಾ ಅವರು, ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಮಾರ್ಗರೇಟ್ ಅವರು ಜಾಯ್ನ್ ಆಗಿದ್ದಾರೆ, ಅವ್ರಿಗೂ ನಾವು ನಮ್ಮ ಕನ್ನಡ ಸಭಾ ಸಾಲ ಪಾಠದ ಪರವಾಗಿ ನಾವು ಸ್ವಾಗತವನ್ನು ಬಯಸ್ತೇವೆ. ಮತ್ತು ಲವರಿ ಕನ್ನಡ ಸಭೆಯಿಂದ ಸಹೋದರಿ ನಳಿನಾ ಅವರು ಜಾಯ್ನ್ ಆಗಿದ್ದಾರೆ, ಅವ್ರಿಗೂ ನಾವು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಮಂಡ್ಯದಿಂದ ಪಾಸ್ಟರ್ ವಿ.ಕೆ. ಅಬ್ರಾಹಂ ಅವರು ನಮ್ಗೆ ಜಾಯ್ನ್ ಆಗಿದ್ದಾರೆ, ಅವ್ರಿಗೂ ನಾವು ನಮ್ಮ ಕನ್ನಡ ಸಭಾ ಸಾಲ ಪಾಠದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಸಹೋದರ ರಾಜು ಜರು ಅವರು ಬೀದರಿಂದ ಜಾಯ್ನ್ ಆಗಿದ್ದಾರೆ, ಅವರಿಗೆ ಸ್ವಾಗತ. ಮತ್ತು ರಶ್ಮಿ ಅವರು, ಸಹೋದರಿ ಸವಿತಾ ಮ್ಯಾಥ್ಯೂ ಅವರು ಇದ್ದಾರೆ, ನಿಮಗೆ ನಾವು ಸ್ವಾಗತವನ್ನ ಬಯಸ್ತೇವೆ. ಹಾಗೂ ಶಾಂತಕಿರಣ್ ಅವರು, ಬಾಬು, ಶಶಿಕಲಾ ಅವರು, ನಿಮಗೆ ನಾವು ಸ್ವಾಗತವನ್ನು ಬಯಸ್ತೇವೆ. ಸೋಲಮನ್ ಬೀದರ್ ಅವರು, ಸಹೋದರಿ ಸುವರ್ಣ ಡ್ಯಾನಿಯಲ್ ಅವರು, ಹಾಗೂ ಲವರಿ ಕನ್ನಡ ಸಭೆ ಹಿರಿಕರಾದಂತ ವಿಜಯಕುಮಾರ್ ಅವರು ನಮ್ಮಲ್ಲಿದ್ದಾರೆ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇವೆ. ದೇವರು ವಿಶೇಷವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೂ ಹೊಸದಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ದೇವರು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಈ ಊಟವನ್ನ ಅಂದರೆ ಸಭಾಸಾಲ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುವಾಗೆ ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಕೇಳೋಣ. ಶ್ರೀಮತಿ ಅಮ್ರೋಹಿ ಸುರೇಂದ್ರ ಅವರು ಒಂದು ವಿಶೇಷ ಗೀತೆಯನ್ನ ಈ ದಿನ ನಮ್ಗೆ ಹಾಡಲಿದ್ದಾರೆ. ನಂತರ ನಾವು ಪ್ರಾರ್ಥನೆ ಮೂಲಕವಾಗಿ ನಾವು ಸಭಾಸಾಲ ಪಾಠಕ್ಕೆ ನಾವು ಕಲೀಲಿಕ್ಕೆ ಹೋಗೋಣ. ಮಿಸಸ್ ಅಮ್ರೋಹಿ ಸುರೇಂದ್ರ ಅವರೇ. ಸರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಎಸ್. ಓಕೆ. ಸದಾ ಕಾಲವೂ ನಿನ್ ಜೊತೆಯಲಿ ನಾ ಜೀವಿಸುವೆ యేసయ్య. ಸದಾ ಕಾಲವೂ ನಿನ್ ಜೊತೆಯಲಿ ನಾ ಜೀವಿಸುವೆ యేసయ్య. యేసయ్య 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 ಸದಾ ಕಾಲವೂ ನಿನ್ ಜೊತೆಯಲಿ ನಾ ಜೀವಿಸುವೆ యేసయ్య. ಗಾಢಾಂಧಕಾರದಿ ನಾ ನಡೆಯುವಾಗ ನಿನ್ ವಾಕ್ಯ ಬೆಳಕಾಗಿ ನನ್ನ ನಡೆಸಿತು. ಗಾಢಾಂಧಕಾರದಿ ನಾ ನಡೆಯುವಾಗ ನಿನ್ ವಾಕ್ಯ ಬೆಳಕಾಗಿ ನನ್ನ ನಡೆಸಿತು. ನನ್ನ ಕಾಲು ಜಾರಿತು ಎಂದಾಗಲೇ ನಿನ್ ಕೃಪೆಯು ನನ್ನನ್ನು ಮೇಲೆತ್ತಿತು. యేసయ్య 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 ಸದಾ ಕಾಲವೂ ನಿನ್ ಜೊತೆಯಲಿ ನಾ ಜೀವಿಸುವೆ యేసయ్య. ಪಾಪದ ಕಡಲಲ್ಲಿ ನಾ ಮುಳುಗುವಾಗ ಮೇಲಿಂದ ನಿನ್ನ ಪ್ರೀತಿ ನನ್ನ ನೋಡಿತು. ಪಾಪದ ಕಡಲಲ್ಲಿ ನಾ ಮುಳುಗುವಾಗ ಮೇಲಿಂದ ನಿನ್ನ ಪ್ರೀತಿ ನನ್ನ ನೋಡಿತು. ಊಹಿಸಲಾಗದ ನಿನ್ನ ಪ್ರೀತಿಯು ನನಗಾಗಿ ತನ್ನ ಪ್ರಾಣ ಬಲಿ ನೀಡಿತು.
ಏಸಯ್ಯ 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 ಸದಾ ಕಾಲವೂ ನಿನ್ ಜೊತೆಯಲಿ ನಾ ಜೀವಿಸುವೆ ಏಸಯ್ಯ ಸದಾ ಕಾಲವೂ ನಿನ್ ಜೊತೆಯಲಿ ನಾ ಜೀವಿಸುವೆ ಏಸಯ್ಯ ಜೀವಿಸುವೆ ಏಸಯ್ಯ ಜೀವಿಸುವೆ ಏಸಯ್ಯ. ಸುಮಧುರವಾದಂತ ಗೀತೆಯನ್ನ ಹಾಡಿದಂತ ನಿಮಗೆ ನಾವು ಧನ್ಯವಾದಗಳು ಶ್ರೀಮತಿ ಹಂಬ್ರೋಗಿ ಅವರೇ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ನೇರವಾಗಿ ನಮ್ಮ ಸಭಸಾಲ ಪಾಠಕ್ಕೆ ನಾವು ತೆರಳುವ. ಅನೇಕರು ಈ ಸಮಯದಲ್ಲಿ ಜಾಯ್ನ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಬೆಂಗಳೂರು, ಮೈಸೂರು ಹಾಗೂ ಬೆಳಗಾಂ ಹಾಗೂ ರಾಯಚೂರು ಹಾಗೂ ಬಿಜಾಪುರ ಮತ್ತು ಬೀದರ್, ಚಿಕ್ಕಮಗಳೂರು, ಬೆಂಗಳೂರು, ಪುಣೆ ಇನ್ನಿತರ ಅನೇಕ ಭಾಗಗಳಿಂದ ಜಾಯ್ನ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತೇನೆ. ಈ ಸಮಯದಲ್ಲಿ ಈ ವಾರದ ಅಂದ್ರೆ ಈ ದಿನದ ಸಭಸಾಲ ಪಾಠವನ್ನ ತೆಗೆದುಕೊಳ್ಳುವಂತವನ್ನ ಪರಿಚಯಿಸ್ತಕ್ಕಂಥದ್ದು ಯುಕ್ತವಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಚಿರಪರಿಚಿತ ಅಂದ್ರೆ ನಮ್ಮ ಸೌತ್ ಕರ್ನಾಟಕ ಸೆಕ್ಷನ್ ನಲ್ಲಿ ಅವರು ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪಾಸ್ಟರ್ ವಿ.ಕೆ. ಅಬ್ರಾಮ್ ಅವರು ಅವರು ದೇವರ ಸೇವಕರು, ನಂಬಿಕಸ್ಥರು ಮತ್ತು ಸರಳ ಜೀವಿ ಎಂಬುದಾಗಿ ನಾವು ಅವರನ್ನ ನಾನು ತುಂಬಾ 15 ವರ್ಷಗಳಿಂದಲೂ ಸಹ ನಾನು ಅವರ ಪರಿಚಿತನಾಗಿದ್ದೇನೆ. ಆ ಸರಳ ಜೀವಿ, ಸಹಾಯ ಮನೋಭಾವ ಉಳ್ಳವರು ಹಾಗೂ ದೇವರ ನಂಬಿಗಸ್ತ ಭಕ್ತರಾಗಿದ್ದಾರೆ. ಈ ಸಮಯದಲ್ಲಿ ಅವರು ಪ್ರಸ್ತುತ ನಮ್ಮ ಸೌತ್ ಕರ್ನಾಟಕ ಸೆಕ್ಷನ್ ಮೈಸೂರು ಪ್ರಾಂತ್ಯದಲ್ಲಿ ಸೆಕ್ಷನ್ ನಲ್ಲಿ ಅವರು ಡಿಪಾರ್ಟ್ಮೆಂಟ್ ಸೇವೆಯಲ್ಲಿ ಇದ್ದಾರೆ ಮತ್ತು ಮಂಡ್ಯ ಸಭೆಯನ್ನ ಅವರು ನೋಡ್ಕೊಳ್ತಕ್ಕಂಥರಾಗಿದ್ದಾರೆ. ದೇವರು ವಿಶೇಷವಾಗಿ ಅವರನ್ನ ಆಶೀರ್ವಾದ ಮಾಡಲಿ ಮತ್ತು ಅವರ ಕೊಟ್ಟಿರ್ತಕ್ಕಂಥ ತಲಾಂತು ಮತ್ತು ಕುಟುಂಬವನ್ನ ಅಭಿವೃದ್ಧಿಪಡಿಸಲಿ, ಆಶ್ರಯಿಸಲಿ ಎಂಬುದಾಗಿ ನಾವು ಅವರಿಗಾಗಿ ಪ್ರಾರ್ಥಿಸುವ. ಮತ್ತು ಈ ಸಮಯದಲ್ಲಿ ನಮ್ಮ ಕನ್ನಡ ಸಭಸಾಲ ಪಾಠಕ್ಕೆ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಈ ಸಮಯನ ನಾವು ಅರ್ಪಿಸುವಂತರಾಗಿದ್ದೇವೆ. ಬೋಧಕರಂತ ವಿ.ಕೆ. ಅಬ್ರಾಮ್ ಅವರೇ. ಥ್ಯಾಂಕ್ ಯು ಪಾಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಜೂಮ್ ಆ್ಯಪ್ ಮೂಲಕ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಸಹಾಯ ಮಾಡಿದ ದೇವರಿಗೆ ಸ್ತೋತ್ರವಾಗಲಿ. ಎರಡನೇದಾಗಿ ಅವಕಾಶವನ್ನು ಮಾಡಿಕೊಟ್ಟಂತ ಬೋಧಕರಾದ ಸುರೇಂದ್ರ ಅವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಿದ್ದು ಪ್ರತಿಯೊಬ್ಬೊಬ್ಬ ವೀಕ್ಷಕರಿಗೂ ಮತ್ತು ಎಲ್ಲ ಸೇವಕರಿಗೂ ಪ್ರತಿಯೊಬ್ಬೊಬ್ಬರಿಗೂ ಮತ್ತೊಮ್ಮೆ ನಾನು ವಂದಿಸುತ್ತೇನೆ. ಕರ್ತನಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ಮಧ್ಯಸ್ಥ ಎಂಬಂತ ಶೀರ್ಷಿಕೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಇದು ಬುಧವಾರದ ಪಾಠ, ಜುಲೈ 7. ಇದನ್ನು ಕಲೀಲಿಕ್ಕಿಂತ ಮುಂಚಿತವಾಗಿ ಸ್ಥಿರವಾಗಿ ಒಂದು ಕ್ಷಣ ನಾವು ದೇವರ ಸ್ವರವನ್ನು ಕೇಳೋಣ, ಸಹಾಯ ಕೇಳೋಣ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ಪರಲೋಕದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ನಿನಗೆ ಸಮರ್ಪಿಸ್ತೇನೆ. ನನ್ನ ಮೊರೆ ಮಾಡಿ ನೀ ಮಾತನಾಡು. ಹೊರಡುವ ಪ್ರತಿಯೊಂದು ಮಾತು ನಿನ್ನ ನಾಮದ ಮಹಿಮೆಗಾಗಲಿ. ಈ ಸಂದೇಶದ ಸಮಯದಲ್ಲಿ ಯಾವ ಕರ್ತನೆ ತರಂಗದ ತೊಂದರೆ ಆಗದಂತೆ ನೀ ತಾನೇ ನಿಯಂತ್ರಿಸು. ಕೇಳುವ ನಮ್ಮೆಲ್ಲರ ಆತ್ಮನ ಲಾಭ ಆಗುವಂತೆ ನಿನ್ನ ಕೃಪೆ ಅನುಗ್ರಹಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮ ನಿನ್ನ ಕರಗಳಿಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಹೌದು, ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹೀಗೆ ಬಹಳ ದಿನಗಳಿಂದ ಒಂದೊಂದು ದಿನವನ್ನು ಒಬ್ಬೊಬ್ಬರು ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಬರ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತ ವಿಷಯ ಆಗಿದೆ. ಇವತ್ತು ಒಬ್ಬ ಮಧ್ಯಸ್ಥ ಎಂಬಂತ ಸಂದೇಶವನ್ನು ನಾವು ಕೇಳಲಿಕ್ಕಿದ್ದೇವೆ. ಇದನ್ನು ನಾವು ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ ನಾವು 11ರಿಂದ 19 ನಾವು ಓದಿ ನೋಡುವಾಗ, ಈ ಬಂಡೆದ್ದ ಸಂದರ್ಭದಲ್ಲಿ ದೇವರು ಮೋಶೆಗೆ ಯಾವ ಅವಕಾಶವನ್ನು ಕೊಟ್ಟನು ಎಂಬಂತ ವಿಷಯದೊಂದಿಗೆ ನಾವು ಇಂದಿನ ಮಧ್ಯಸ್ಥಿಕೆಯನ್ನು ಎದುರು ನೋಡ್ತಾ ಇದ್ದೇವೆ. ಮಧ್ಯಸ್ಥಿಕೆ ಯಾವಾಗ ಬೇಕು
ಒಬ್ಬ ಮನುಷ್ಯನಿಗೆ ಮಧ್ಯಸ್ಥಿಕೆ ಎಂಬಂತ ಶಬ್ದವು ಮೂರನೇ ವ್ಯಕ್ತಿಯ ಅವಶ್ಯಕತೆ ಬೇಕಾಗುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಹೌದು, ಇಬ್ಬರ ಮಧ್ಯೆ ಸಂಬಂಧ ಕೆಟ್ಟಿ ಹೋದಾಗ ಮಾತ್ರ, ಅಥವಾ ಇಬ್ಬರ ಮಧ್ಯೆ ಮಾಡಿಕೊಂಡಂತ ಒಡಂಬಡಿಕೆ ಮುರಿದು ಹೋದಾಗ ಮಾತ್ರ, ಅಥವಾ ಆ ಒಡಂಬಡಿಕೆಯನ್ನು ಮೀರಿದಾಗ, ಒಬ್ಬರ ಮಧ್ಯೆ ಬಿರುಕುಂಟಾದಾಗ ಮಧ್ಯಸ್ಥಿಕೆ ಬಹಳ ಅಮೂಲ್ಯವಾದಂಥದ್ದು. ಇಲ್ಲಿ ನಾವು ನೋಡುವಾಗ, ಯಾಕಂದ್ರೆ ಈ ಮಧ್ಯಸ್ಥಿಕೆ ಇಲ್ಲದ ಪಕ್ಷದಲ್ಲಿ ಒಬ್ಬರನ್ನೊಬ್ಬರನ್ನು ಒಂದು ಮಾಡುವುದು ಕಷ್ಟಕರ. ಅದು ನಾವು ಸಾಮಾನ್ಯವಾಗಿ ಇಲ್ಲಿ ನಾವು ಕಲಿತಕ್ಕಿರುವಂತ ವಿಷಯ, ಇಸ್ರಾಯೇಲ್ರು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದಾಗ ಅಥವಾ ಬಂಡೆದ್ದಾಗ ದೇವರಿಗೆ ಇಲ್ಲಿ ನಾವು ನೋಡುವಂತ ಸಮಯ, ಇಸ್ರಾಯೇಲ್ರು ಇಂಥ ಸಮಯದಲ್ಲಿ ದೇವರು ಈ ಜನರ ನಾಶ ಮಾಡಿ ಹೇಳ್ತಾ ಇದ್ದಾನೆ, ನಿನ್ನ ಮೂಲಕ ದೊಡ್ಡ ಜನಾಂಗ ಆಗುವಂತೆ ಮಾಡ್ತೇನೆ ಎಂಬುದಾಗಿ ಮೋಶೆ ಒಟ್ಟಿಗೆ ಹೇಳುವುದನ್ನು ನಾವು ನೋಡ್ತೇವೆ. ಮೋಶೆ ಯಾವತ್ತೂ ದೇವರಿಗೆ ಎದುರು ಹೋದವನಲ್ಲ, ಎದುರು ಬಿದ್ದವನಲ್ಲ. ಆದರೂ ಕೂಡ ನಾವು ಅರಣ್ಯಕಾಂಡ 14ನೇ 13ರಲ್ಲಿ ನಾವು ನೋಡುವಾಗ ನಾವು ನೋಡ್ತೀವಿ, ಇಲ್ಲಿ ಮೋಸೆ ಇಲ್ಲಿ ದೇವರಿಗೆ ಮಾತಾಡ್ತಾ ಇದ್ದಾನೆ. ಏನಪ್ಪ ಮಾತಾಡ್ತಾ ಇದ್ದಾನೆ ನಾವು ನೋಡುವಾಗ ಇಲ್ಲಿ ಬಹಳ ನಾವು ಗಮನಿಸಬೇಕಾದಂತ ವಿಷಯ, 11ರಿಂದ 12ರಲ್ಲಿ ಕೂಡ ನಾವು ನೋಡುವಾಗ ಹೇಗೆ ಹೇಳ್ತಾನೆ, ಇಲ್ಲಿ ದೇವರು ಮೋಶೆಗೆ, ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ್ಯ ಮಾಡುವವರು, ನಾನು ನಡೆಸಿದ ಎಲ್ಲಾ ಮಹತ್ ಕಾರ್ಯಗಳನ್ನು ಇವರು ಪ್ರತ್ಯಕ್ಷವಾಗಿ ನೋಡಿದಾಗಿಯೂ ಇನ್ನೆಷ್ಟು ದಿನ ನನ್ನನ್ನು ನಂಬದೇ ಇರುವರು. ಹೀಗಿರ್ಲಿ, ಇವರಿಗೆ ನಾನು ವ್ಯಾಧಿ ಉಂಟು ಮಾಡಿ ಇವರನ್ನು ನಿರ್ಮೂಲ ಮಾಡಿ ಈ ಜನಕ್ಕಿಂತ ಒಳ್ಳೆಯವರನ್ನು ಬಲಿಷ್ಠರನ್ನು ಇರುವ ಜನಾಂಗವು ನಿನ್ನ ಮೂಲಕನೇ ಹುಟ್ಟಿಸುವೆನು ಎಂಬುದಾಗಿ ದೇವರು ಮೋಶೆ ಒಟ್ಟಿಗೆ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಆ ಜನರ ಬಂಡೆದ್ದಂಥದ್ದು ಅಥವಾ ಅವರು ತಿರುಗಿ ಬೀಳುವಂಥದ್ದು, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದನ್ನು ಈ ಸಂದರ್ಭದಲ್ಲಿ ಅರಣ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕೆ 13ನೇ ವಚನದಲ್ಲಿ, ಅರಣ್ಯಕಾಂಡ 14ರಲ್ಲಿ 13ನೇ ವಚನಕ್ಕೆ ನಾವು ಬರುವಾಗ, ಮೋಶೆ ನೀನು ಹೀಗೆ ಮಾಡುವುದಾದರೆ, ಮೋಶೆ ಹೇಳುತ್ತಾನೆ, ನೀನು ಹೀಗೆ ಮಾಡುವುದಾದರೆ ಐಗುಪ್ತರು ಈ ಸಮಾಚಾರವನ್ನು ಕೇಳುವರು, ನೀನು ತಮ್ಮ ಕೈ ಒಳಗಿಂದ ಈ ಜನರನ್ನು ಭುಜ ಪ್ರಕರಣದಿಂದ ತಪ್ಪಿಸಿದ ಈ ಸಂಗತಿ ಈ ಕಾನೂನಿನ ದೇಶ ನಿವಾಸಿಗಳಿಗೆ ತಿಳಿಸುವವರು. 14ನೇ ವಚನದಲ್ಲಿ ನೋಡುವಾಗ, ಅದಲ್ಲದೆ ಈ ದೇಶದವರು ನೀನು ಇಸ್ರಾಯೇಲರ ಮಧ್ಯದಲ್ಲಿ ಇರುವ ಸಂಗತಿಯನ್ನು ಕೇಳಿದ್ದಾರೆ. ಹೇಗಂದರೆ, ಯೆಹೋವನು ನೀನು ಇಸ್ರಾಯೇಲರಿಗೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವಾಗ ಹಗಲಲ್ಲಿ ಮೇಘಸ್ತಂಭವು ರಾತ್ರಿಯಲ್ಲಿ ಅಗ್ನಿಸ್ತಂಭವು ಇದ್ದು ಇವರ ಮುಂದೆ ನಡೆಸ್ತಾ ಹೋದ ದೇವರು, ಮೇಘ ಇಸ್ರಾಯೇಲ್ ಮೇಲೆ ಇದ್ದಂತ ಇಂಥ ದೇವರು ಬಲಹೀನನಂತೇಳಿ ಆ ಜನರು ಭಾವಿಸಿಕೊಂಡಾರೋ ಎಂಬುದಾಗಿ ಮೋಶೆ ಭಿನ್ನಯಿಸ್ತಾ ಇದ್ದಾನೆ ದೇವರ ಹತ್ರ. ನಾವು ನೋಡುತ್ತೇವೆ ಪ್ರಿಯರೇ, ಇಲ್ಲ ಒಂದು ಘಟನೆ ನೋಡುತ್ತೇವೆ. ನಾವು ನೋಡುವಾಗ ಇಲ್ಲಿ ಈ ಘಟನೆಗಳನ್ನು ನೋಡುವಾಗ 15ನೇ ವಚನದಲ್ಲಿ, ಹೀಗಾಗಿ ನೀನು ಒಂದೇ ಘಟನೆಯಲ್ಲಿ ಜನರನ್ನು ಸಾಯಿಸಿದರೆ ನೀನು ಪ್ರಖ್ಯಾತಿಯನ್ನು ಕೇಳಿದ ಜನಾಂಗದವರು ನಿನ್ನ ವಿಷಯದಲ್ಲಿ ಏನು, ಯೆಹೋವನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ಈ ದೇಶದ ಜನರನ್ನು ಸೇರಿಸುವುದಕ್ಕೆ ಶಕ್ತಿ ಸಾಲದೆ ಹೋಗಿತ್ತು, ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿ ಬಿಟ್ಟನೆಂಬುದಾಗಿ ಮಾತಾಡಿಕೊಂಡರು ಎಂಬುದಾಗಿ ಮೋಶೆ ದೇವರಿಗೆ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಮಯದಲ್ಲಿ ಈ ಸಂಬಂಧ ಅಂದ್ರೆ ಮಧ್ಯಸ್ಥಿಕೆ, ಇದನ್ನು ಉದಾಹರಣೆಗಾಗಿ ನಾನು ಹೇಳಲಿಕ್ಕೆ ಬರುವಾಗ, ಗಂಡ ಹೆಂಡತಿಯಲ್ಲೂ ಕೂಡ ಸಂಬಂಧ ಬಿರುಕು ಉಂಟಾದಾಗ ಅಲ್ಲಿ ಮಧ್ಯಸ್ಥಿಕೆ ಬೇಕೇ ಬೇಕಾಗ್ತದೆ. ತಂದೆ ತಾಯಿ ಮಧ್ಯಗಳಲ್ಲಿ ಕೂಡ ಬಿರುಕು ಉಂಟಾದಾಗ ಮಧ್ಯಸ್ಥಿಕೆ ಬೇಕಾಗ್ತದೆ. ಅಣ್ಣ ತಮ್ಮಂದಿರ ಮಧ್ಯನೂ ಕೂಡ
ಬಿರುಕುಂಟಾದಾಗ ಮಧ್ಯಸ್ಥಿಕೆ ಬೇಕಾಗ್ತದೆ. ಹೀಗೆ ಸಭಿಕರು, ಸಭಂಜಿಗಳು, ವಿಶ್ವಾಸಿಗಳು, ಸಭಪಾಲಕರ ಮಧ್ಯದಲ್ಲಿ ಬಿರುಕುಂಟಾದಾಗ ಮಧ್ಯಸ್ಥಿಕೆ ಬೇಕಾಗ್ತದೆ. ಆದರೆ ಇಂತಹ ಸಂದರ್ಭದ ಸಮಯದಲ್ಲಿ ಒಬ್ಬನ ಮಧ್ಯಸ್ಥಿಕೆ ಬಹಳ ಅಗತ್ಯವಾಗಿದೆ. ಹೀಗಾಗಿ ಯೇಸುಸ್ವಾಮಿಯವರು ಕೂಡ ನಾವು ನೋಡುವಾಗ ಇಲ್ಲಿ ನಾವು ಯೋಹನ್ ಬರೆದ ಸುವಾರ್ತೆ 17ನೇ ವಚನಕ್ಕೆ 17ನೇ ಅಧ್ಯಾಯ ನಾವು ಧ್ಯಾನಿಸುವಾಗ ಅಲ್ಲಿ ಯೇಸುಸ್ವಾಮಿಯವರು ತನ್ನ ಶಿಷ್ಯರಿಗಾಗಿ, ಎಲ್ಲಾ ಭಕ್ತರಿಗಾಗಿ, ದೇವರಿಗಾಗಿ ಮಾಡಿದ ವಿಜ್ಞಾಪನೆ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಕೂಡ ನಾವು ಒಂದೊಂದು ವಾಕ್ಯಗಳನ್ನು ನಾವು ನೋಡುವಾಗ ಇಲ್ಲಿ ನಾವು ಇಡೀ ಜನಾಂಗಕ್ಕೆ, ವಿಶ್ವದ ಜನರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದನ್ನು ನೋಡುತ್ತೇವೆ. ಅಲ್ಲಿ ಮೋಶೆ ಇಸ್ರಾಯೇಲ್ ಜನರು ತಪ್ಪು ಮಾಡಿದಾಗ, ಬಂಡೆದ್ದಾಗ ಇಸ್ರಾಯೇಲ್ರ ಪರವಾಗಿ ದೇವರಲ್ಲಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿ ಅವರನ್ನು ರಕ್ಷಿಸುವುದಕ್ಕೆ ಹೊರಟನು. ಅದೇ ರೀತಿ ಹೊಸ ಒಡಂಬಡಿಕೆಗೆ ನೀವು ಬರುವಾಗ ಇಲ್ಲಿ ಯೇಸು ಕ್ರಿಸ್ತನು ಅದೇ ಛಾಯ, ಅದೇ ಮಧ್ಯಸ್ಥಿಕೆ ಇಲ್ಲಿ ಕ್ರಿಸ್ತನು ನಮಗಾಗಿ, ನಿಮಗಾಗಿ, ಲೋಕದ ಎಲ್ಲಾ ಜನರಿಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿ ಸಾಯುವುದರೊಂದಿಗೆ, ಪುನರುತ್ಥಾನ ಹೊಂದುವುದರೊಂದಿಗೆ, ಕ್ರೂಜೆಯಲ್ಲಿ ಹಿಂಸೆ ಪಡುವುದರೊಂದಿಗೆ ನಮಗೆ ಮಧ್ಯಸ್ಥಿಕೆ ವಹಿಸಿ ನಮ್ಮನ್ನು ಪಾಪ ಶಾಪಗಳಿಂದ ಬಿಡಿಸಿದನ್ನು, ರಕ್ಷಿಸುವುದನ್ನು ನೋಡುತ್ತೇವೆ. ಹೌದು, ಅದಕ್ಕೆ ನಾವು ನೋಡುತ್ತೇವೆ ಕರ್ತನಲ್ಲಿ ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಯರೇ, ತಿಮೋತಿಯಲ್ಲಿ ಕೂಡ 1 ತಿಮೋತಿ 2:5 ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೌದು, ಇಸ್ರಾಯೇಲನ್ನು ಹೇಗೆ ಕ್ಷಮಿಸಿದನೋ ಹಾಗೆ ದೇವರು ಯೇಸು ಕ್ರಿಸ್ತನ ಮಧ್ಯಸ್ಥಿಕೆಯಿಂದ, ಅಂದರೆ ಅವನ ಮರಣ ಪುನರುತ್ಥಾನದ ಮಾಯಾಜಕತ್ವದಿಂದ ನಮ್ಮನ್ನು, ನಿಮ್ಮನ್ನು, ನಮ್ಮೆಲ್ಲರನ್ನು ಕ್ಷಮಿಸಿದ್ದಾನೆ ಯೇಸು ಕ್ರಿಸ್ತನು. ನಾವು ಐಗುಪ್ತ ದೇಶದಿಂದ ಬಂದಿದ್ದು ಮೊದಲುಗೊಂಡು ಇದನ್ನವರೆಗೂ ಈ ಜನರ ಪಾಪಗಳನ್ನು ಕ್ಷಮಿಸಿದ ಪ್ರಕಾರ ಈಗಲೂ ಮಹಾಕೃಪೆಯಿಂದ ಇವರ ಪಾಪಗಳನ್ನು ಕ್ಷಮಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಮೋಶೆ ದೇವರಿಗೆ ಮೊರೆ ಇಡುತ್ತಾ ಇದ್ದಾನೆ. ಮಧ್ಯಸ್ಥಿಕೆ ಪ್ರಾರ್ಥನೆ ಕರ್ತನಲ್ಲಿ ಪ್ರಿಯರೇ, ನಾವು ಸತ್ಯವೇದದಲ್ಲಿ ನೋಡುವಾಗ ಈ ಮಧ್ಯಸ್ಥಿಕೆ ಬಹಳ ಅಮೂಲ್ಯವಾಗಿದೆ. ಬಹಳ ಕಡೆ ನಾವು ನೋಡುವಾಗ ಯಾಕೋಬನು ಕೂಡ ತನ್ನ ಪತ್ರಿಕೆಯಲ್ಲಿ ಅಸೌಖ್ಯದಲ್ಲಿದ್ದಾಗ ಜನರಿಗೆ ಹೇಳ್ತಾನೆ. ಯಾಕೋಬ 5ನೇ ಅಧ್ಯಾಯ ನಾವು ನೋಡುವಾಗ ಅಲ್ಲಿ 14-15 ನೋಡುವಾಗ, ನಾವು ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡುವಾಗ ಏನ್ ನೋಡ್ತೇವೆ, ಇಲ್ಲಿ ಮಧ್ಯಸ್ಥಿಕೆ ಪ್ರಾರ್ಥನೆ ನೋಡ್ತೇನೆ. ಯಾಕಂದ್ರೆ ನೀತಿವಂತರ ಅತಿ ಆಸಕ್ತಿ ಉಳ್ಳಂತ ವಿಜ್ಞಾಪನೆ ಬಹು ಬಲವಾಗಿದೆ ಎಂಬುದಾಗಿ. ಯಾಕಂದ್ರೆ ನೀತಿವಂತನು ಮಾಡಿದ ಪ್ರಾರ್ಥನೆಗೆ ಪಾಪ ಕ್ಷಮಾಪಣೆ ಅಲ್ಲದೆ ದೇವರಿಂದ ಉತ್ತರ ಸಿಗುತ್ತೆ ಎಂಬುದಾಗಿ ನೋಡುತ್ತೇವೆ. ನೀತಿವಂತರು ಅಂದರೆ ದೇವರ ಒಟ್ಟಿಗೆ ಸಂಪರ್ಕ, ಒಳ್ಳೆ ಸಂಬಂಧ ಇಟ್ಟುಕೊಂಡವರು, ದೇವರ ಆಜ್ಞೆಗಳನ್ನು ಪರಿಪೂರ್ಣ ಪಾಲಿಸಿ ಅದರಂತೆ ನಡೆದು ಹಾಗೆ ಬೋಧಿಸ ಇರುವವರು, ಅವರಿಗೂ ದೇವರಿಗೂ ಸಂಪರ್ಕ. ಈಗ ನಾವು ಪ್ರಾರ್ಥನೆ ಮಾಡುವಾಗ ಅನೇಕರಿಗೆ ಮಧ್ಯದಲ್ಲಿ ನಾವು ಪ್ರಾರ್ಥಿಸ್ತೇವೆ, ಸೇವಕರಾದ ನಾವುಗಳು ಉತ್ತರ ಸಿಗದ ಕಾರಣಗಳು, ಅನೇಕ ಸಮಯದಲ್ಲಿ ಉತ್ತರ ತೆಗೆದುಕೊಳ್ಳುವುದಿಲ್ಲ. ಮಧ್ಯಸ್ಥಿಕೆ ಪ್ರಾರ್ಥನೆ ಎಷ್ಟೋ ಜನರಿಗೆ ಮಾಡುತ್ತಾ ಬಂದಿದ್ದೇನೆ. ನನ್ನ ಸೇವೆಯ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಉತ್ತರ ಇಲ್ಲ, ಕಾಣಲೇ ಇಲ್ಲ. ಮೋಶೆ ಪ್ರಾರ್ಥನೆ ಮಾಡಿದಾಗ ಉತ್ತರ ಸಿಕ್ಕಿದೆ, ಆ ಜನರಿಗೆ ರಕ್ಷಣೆ ಆಯ್ತು. ಆದ್ರೆ ಜನರು ಮೊಂಡರಾಗಿದ್ದರಿಂದ ಅವರಿಗೆ ವಾಗ್ದಾನ ಮಾಡಿದ ದೇಶ ಕೆಲವೊಬ್ಬರು ನೋಡದೇ ಇರಬಹುದು, ಆದರೆ ದೇವರು ಆತನ ಪ್ರಾರ್ಥನೆ ಕೇಳಿದರು. ಇವತ್ತು ನಾವು ಅನೇಕರಿಗೆ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುತ್ತಾ ಉತ್ತರ ಹೊಂದದೆ ನಿರಾಶೆ ಆಗ್ಲಿಕ್ಕೆ ಕಾರಣ ನಾವು ನೋಡುವಾಗ, ನನ್ನ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿ, ದೇವರಿಗೂ ನಮಗೂ ಎಲ್ಲೋ ಒಂದ್ ಕಡೆ ನಮಗೆ ಅಂತ ಒಂದು ಆತ್ಮೀಯ ಸಂಬಂಧದ ಕೊರತೆ ಎದ್ದು ಕಾಣುವಂಥದ್ದಾಗಿದೆ. ಹೀಗಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆ ಜನರ ರಕ್ಷಣೆಗಾಗಿಯೂ, ದೇಶದ ರಕ್ಷಣೆಗಾಗಿಯೂ, ಆತ್ಮಗಳ ರಕ್ಷಣೆಗಾಗಿಯೂ, ಸಭೆಯ ರಕ್ಷಣೆಗಾಗಿಯೂ, ತನ್ನ ಜನರ ರಕ್ಷಣೆಗಾಗಿಯೂ ಮಧ್ಯಸ್ಥಿಕೆಯ ಪ್ರಾರ್ಥನೆ ಬಹಳ ಅಮೂಲ್ಯವಾಗಿದೆ. ಆ ಪ್ರಾರ್ಥನೆ ಮಾಡುವಂತ ವೀರರು ದೇವರೊಟ್ಟಿಗೆ ಸಂಪರ್ಕ ಬಹಳ ಚೆನ್ನಾಗಿ ಉತ್ತಮವಾಗಿ ಬೆಳೆಸಿಕೊಂಡಾಗ ಮಾತ್ರ ದೇವರಿಂದ ಉತ್ತರ ದೊರಕುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಯಾಕಂದ್ರೆ ನೀತಿವಂತರ ಪ್ರಾರ್ಥನೆ ಮಾತ್ರ ದೇವರು ಕೇಳುತ್ತಾನೆ. ಆದ್ದರಿಂದ ಈ ದೇವರು ಈ ವಾಕ್ಯದಲ್ಲಿ ನಾನು ಹೇಳುವಾಗ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಎದ್ದು ಕಂಡಲ್ಲಿ
ನಾವು ಹಂಚಿಕೊಳ್ಬಹುದು. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಮಧ್ಯಸ್ಥಿಕೆ ವಿಷಯದಲ್ಲಿ, ಏನಾದರೂ ಈ ಒಬ್ಬ ಮಧ್ಯಸ್ಥನ ವಿಷಯದಲ್ಲಿ ಮಾತನಾಡುತ್ತಾ ಬಂದೆವು. ಈ ವಿಷಯದಲ್ಲಿ ತಮಗೆ ಏನಾದರೂ ಪ್ರಶ್ನೆಗಳು ಇದ್ದರೆ ನಾವೆಲ್ಲರೂ ಕೂಡಿ ಕಲೀಲಿಕ್ಕೆ ಹೋಗೋಣ. ಬೋಧಕರೇ ವಂದನೆಗಳು. ನಮಸ್ಕಾರ. ವಂದನೆಗಳು. ನಾವು ತಿಳಿಸ್ಕೊಟ್ಟಿದ್ದೀರಿ. ಇಲ್ಲಿ ಮೋಶೆಯ ಮಧ್ಯಸ್ಥಿಕೆ ವಹಿಸಿದಾಗ ಕಡೆ ಅವರು ಬಂಡೆದ್ದಿದ್ದಂತ ಜನರು ಅವ್ರು ಕೊಲ್ಲ ಸಮಯ ಬಂದ್ರು ಕೂಡ ಅವದನ್ನ ಕ್ಷಮಿಸಿ ದೇವರ ಮೊರೆ ಹೊಕ್ಕಿ ಅವ್ರನ್ನ ಪ್ರಾರ್ಥನೆ ಮಾಡೋದನ್ನ ನೋಡುತ್ತಾರೆ. ಪ್ರಾರ್ಥನೆ ಮಾಡಿ ಅವ್ರನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋಗಿ ದೇವ್ರು ಕ್ಷಮಿಸ್ತಾನೆ. ಓಕೆ. ಆದ್ರೆ ಅವರ ಅಂತ್ಯದಲ್ಲಿ ಆದಂತ ಫಲಿತಾಂಶ ಏನು? ಯೇಸು ಕ್ರಿಸ್ತನ ಮಧ್ಯಸ್ಥಿಕೆಯಿಂದ ನಮ್ಗೆ ಸಿಕ್ಕಿರುವಂತ ಫಲಿತಾಂಶ ನಾವು ಯಾವ ನಿರೀಕ್ಷೆ ಇದು ಅವರ ನಿರೀಕ್ಷೆ ಏನಾಯ್ತು, ನಮ್ಮ ನಿರೀಕ್ಷೆ? ಇದಕ್ಕೆ ಒಂದು ಪ್ರಶ್ನೆ. ಮಾತಾಡಿ ಬೋಧಕರೇ ಮಾತಾಡಿ ಉತ್ತರವನ್ನು. ಇಸ್ರಾಯೇಲ್ ನಿರೀಕ್ಷೆ ಕಾನೂನಿನ ಕಡೆಗೆ ಇತ್ತು. ಆತನು ವಾಗ್ದಾನ ಮಾಡಿದನು ಯೆಹೋವ ದೇವರು. ಅದನ್ನು ಅವರು ಪಾಪ ಮಾಡಿದರಿಂದ ಆ ನಿರೀಕ್ಷೆಯನ್ನು ಕಳೆದುಕೊಂಡರು ಮಧ್ಯದಲ್ಲಿ. ಏನಂತ ಬ್ರದರ್ ವಿಜಯ್ ಕುಮಾರ್ ಸರ್? ನೀವು ಕಂಪ್ಲೀಟ್ ಮಾಡಿ ನೋಡುವಾಗ, ಆದರೆ ಕ್ರಿಸ್ತನ ಕುರಿತು ಕೇಳುವಾಗ ನಮಗೆ ಪರಲೋಕ ಆ ಕಾನೂನನ್ನು ದೇವರು ವಾಗ್ದಾನ ಮಾಡಿದ್ದಾನೆ. ಓಕೆ. ಮಧ್ಯಸ್ಥಿಕೆಯ ವಿಷಯವಾಗಿ ಪ್ರಶ್ನೆಯನ್ನ ಕೇಳಿದ್ರು. ಯಾವ ರೀತಿಯಲ್ಲಿ ಆ ಯೇಸು ಕ್ರಿಸ್ತನ ಒಂದು ಮಧ್ಯಸ್ಥಿಕೆಯ ರೀತಿಯಲ್ಲಿ ನಮಗೂ ಯಾವ ರೀತಿ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳುವಾಗ ಉತ್ತರಗಳು ಅನೇಕ ನಾವು ನಿರೀಕ್ಷಿಸ್ತಕ್ಕಂಥರಾಗಿದ್ದೇವೆ. ಬೋಧಕರು ಈಗಾಗಲೇ ಅವರ ಒಂದು ವಿಚಾರವನ್ನ ಹೇಳಿದ್ದಾರೆ. ಇದರ ವಿಷಯವಾಗಿ ಬೇರೆ ಯಾರಾದ್ರೂ ಮಾತಾಡುವಂತಿದ್ರ ದಯವಿಟ್ಟು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಡಿ. ಇದು ಮುಕ್ತವಾಗಿದೆ. ಇಸ್ರಾಯೇಲ್ರಿಗೆ ಸಿಕ್ಕಿದಂತ ಒಂದು ರಾಷ್ಟ್ರದಲ್ಲಿ ಅವರಿಗೆ ಪ್ರತಿಫಲ ಏನು? ನಂಬಿದಂತ ಮಧ್ಯಸ್ಥಿಕೆಯಲ್ಲಿ ನಮಗೆ ಏನ್ ಸಿಗ್ತದೆ ಅಂತ. ಓಕೆ. ಹೇಳಿ ಬೋಧಕರಂತ ಆಶೀರ್ರಾಜ್ ಅವರು. ಹಲೋ, ದೇವ್ರು ನಮಗ್ ಸ್ತೋತ್ರವಾಗ್ಲಿ. ಎಲ್ಲರೂ ನೋಡೋದಕ್ಕಾಗುವಂತ ದೇವ್ರು ಸಹಾಯ ಮಾಡಿದ್ದಾರೆ. ಈ ವಿಚಾರಕ್ಕೆ ಸ್ವಲ್ಪ ನಮ್ದೊಂದು ಆಲೋಚನೆ ಬಂದೇನಂತ ಹೇಳಿದ್ರೆ, ಈಗ ಹಿರಿಯ ಬೋಧಕರಾಗಿರುವಂತ ಅಬ್ರಾಮ್ ಪಾಸ್ಟರ್ ಅವರು ಅನೇಕ ಸತ್ಯಾಂಶಗಳನ್ನು ತಿಳಿಸಿದ್ದಾರೆ. ನಂತರವಾಗಿ ಹಿರಿಕರಾಗಿರುವಂತ ವಿಜಯ್ ಕುಮಾರ್ ಸರ್ ಅವರು ಸಹ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಟ್ ಮೋಶೆ ಟೈಮ್ಗೂ ಯೇಸು ಸ್ವಾಮಿ ಟೈಮ್ ಮಧ್ಯಸ್ಥಿಕೆ ಪ್ರಾರ್ಥನೆಗೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಮೋಶೆ ಪ್ರಾರ್ಥನೆ ಮಾಡಿದ್ನು ಮಧ್ಯಸ್ಥಿಕೆ ಪ್ರಾರ್ಥನೆ. ಅದನ್ನು ಪ್ರಾರ್ಥನೆ ಮಾಡಿದ್ರಿಂದ ಅಲ್ಲೆಲ್ಲ ಸಾಯ್ಬೇಕಾಗಿರುವಂತ ಜನಗಳು ಜೀವಂತವಾಗಿ ಉಳ್ಕೊಂಡ್ರು. ಅಲ್ದಿದ್ರೆ ಅವತ್ತೇ ಸಾಯಿಸ್ಬಿಡ್ತಾ ಇದ್ರು. ಅವರು ಜೀವಂತವಾಗಿ ಉಳ್ಕೊಂಡ್ರು. ಅದು ಮಧ್ಯಸ್ಥಿಕೆ ಪ್ರಾರ್ಥನೆ ಮುಖಾಂತರ. ಯೇಸು ಸ್ವಾಮಿಯವರು ಕೂಡ ಏನಂತ ಹೇಳಿದ್ರೆ ನಮಗೋಸ್ಕರವಾಗಿ ಮಧ್ಯಸ್ಥಿಕರಾಗಿರೋದ್ರಿಂದನೇ ಇವತ್ ನಾವು ನಿತ್ಯ ಜೀವವನ್ನು ಹೊಂದ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ಮಾರ್ಗವಾಯ್ತು ಅಂತೇಳಿ ನಮ್ದೊಂದು ಸಲಹೆ. ಓಕೆ, ಥ್ಯಾಂಕ್ ಯು ಬೋಧಕರೇ. ಮಾತಾಡ್ಬೋದಾ? ಮಾತಾಡಿ. ಅಲ್ಲಿ ಅವ್ರು ಕೇಳಿದ್ದು ಇಸ್ರಾಯೇಲರಿಗೆ ಇದ್ದಂತ ನಿರೀಕ್ಷೆ ಏನು ಮತ್ತು ಈಗ ನಮಗಿರ್ತಕ್ಕಂಥ ನಿರೀಕ್ಷೆ ಏನು, ಈ ನಿರೀಕ್ಷೆಗಳಲ್ಲಿ ಅಲ್ಲಿ ಮೋಶೆಯ ಪಾತ್ರ ಏನಾಗಿತ್ತು, ಇಲ್ಲಿ ಯೇಸು ಸ್ವಾಮಿಯ ಪಾತ್ರ ಏನಾಗಿತ್ತು ಎಂಬುದಾಗಿ. ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದಂತ ಕಾನಾನ್ ದೇಶವನ್ನ ಸೇರ್ಬೇಕಾದ್ರೆ ಅರಣ್ಯ ಪ್ರಯಾಣ ಮಾಡಿ ಹೋಗ್ಬೇಕಾಗಿತ್ತು. ಅದು ಆ ಒಂದು ಕ್ಲಿಷ್ಟಕರವಾದಂತ ಪ್ರಯಾಣದಲ್ಲಿ ಅನೇಕ ಬಾರಿ ಅವರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡು ದೇವರಿಂದ ನಾಶ ಹೊಂದಲಿಕ್ಕೆ ಬಂದಂತ ಸಂದರ್ಭಗಳಲ್ಲಿ ಮೋಶೆಯು ದೇವರಲ್ಲಿ ಪ್ರಾರ್ಥಿಸಿ ಜೀವವನ್ನ ಉಳಿಸಿತು ಎಂಬುದಾಗಿ ನೋಡ್ತೇವೆ. ಹೌದು, ಜೀವವನ್ನ ಉಳಿಸಿಕೊಳ್ಳುವುದೇ ಬೇರೆ, ನಿರೀಕ್ಷೆಯ ಫಲವನ್ನು ಹೊಂದಿಕೊಳ್ತಾರೆ ಬೇರೆ. ಇಲ್ಲಿ ಅವರು ನಿರೀಕ್ಷೆಯ ಫಲವನ್ನು ಹೊಂದಿಸೋದು. ನಾವೀಗ ಸ್ವಾಮಿ ನಮ್ಮ ಬಳಿ ಸ್ವರಕ್ತವನ್ನ ಕೊಂಡು ಹಾಗಾಗಿ ದೇವರ ಬಳಿಯಲ್ಲಿ ರಾಜು ಅವರೇ, ನೀವು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮಾಡಿದಂತ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕಾಗಿ ನಾವು ನಿರೀಕ್ಷೆ ಉಳ್ಳ ಮಕ್ಕಳಾಗಿ ಇವತ್ತು ಈ ಲೋಕದಲ್ಲಿ ಜೀವಿಸ್ತಾ ಇದೀವಿ. ಈ ಲೋಕವು ಸಹ ಒಂದು ಅರಣ್ಯದೋಪಾದಿಯಲ್ಲಿ ಕಠಿಣವಾದಂತ ಜೀವಿತದಲ್ಲಿ ನಾವು ಸಾಕ್ತಾ ಇದೀವಿ. ಈ ಒಂದು ನಿರೀಕ್ಷೆಯ ಜೀವಿತದಲ್ಲಿ ಅನೇಕ ಬಾರಿ ನಾವ್ ಏನ್ ಮಾಡ್ತಾ ಇದ್ದೇವೆ,
ದೇವರಿಂದ ದೂರ ಆಗ್ತಾ ಇದ್ದೇವೆ. ಇಸ್ರಾಯೇಲರಾಗೆ ದೇವರಿಗೆ ಅವಿಧೇಯ ಕಾರ್ಯಗಳಲ್ಲಿ ಒಳಗಾಗ್ತಾ ಇದ್ದೇವೆ. ಹೌದು. ದೇವರನ್ನ ಬಂಕುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ದೇವರಿಂದ ದೂರ ಆಗ್ತಾ ಇದ್ದೇವೆ. ಹೀಗಿರುವಾಗ ದೇವರು ನಮಗೋಸ್ಕರ ನಮ್ಮನ್ನ ನಿರೀಕ್ಷಿತ ಪರಲೋಕ ರಾಜ್ಯಕ್ಕೆ ಸೇರಿಸುವುದಕ್ಕೋಸ್ಕರ ಮಧ್ಯಸ್ಥಿಕೆ ಕಾರ್ಯನ ತಂದೆ ಬಳಿಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಇಸ್ರಾಯೇಲರಂತೆ ನಮ್ಮ ಪಿತೃಗಳಂತೆ ನಾವು ಮತ್ತೆ ಮತ್ತೆ ಅವಿಧೇಯರಾದ ಪಕ್ಷದಲ್ಲಿ ಆ ಪರಲೋಕ ರಾಜ್ಯವನ್ನ ನಿರೀಕ್ಷಿತ ರಾಜ್ಯವನ್ನ ಕಳ್ಕೊತೇವೆ. ಅದರ ಬದಲು ನಾವು ನಮ್ಮ ಪಿತೃಗಳು ಮಾಡಿದಂತ ತಪ್ಪುಗಳನ್ನ ಮಾಡದೆ ಮಾನಸಾಂತರ ಪಟ್ಟವರಾಗಿ ನಮ್ಮ ಪ್ರಯಾಣದಲ್ಲಿ ಬರುವಂತ ಎಲ್ಲಾ ಕಷ್ಟಗಳಲ್ಲಿ ದೇವರನ್ನ ಆತುಕೊಂಡವರಾಗಿ ಆ ನಿರೀಕ್ಷಿತ ಪರಲೋಕ ರಾಜ್ಯದ ಮೇಲೆ ದೃಷ್ಟಿ ಇಟ್ಟು ಸಾಗುವುದಾದ್ರೆ ಆ ಫಲವನ್ನ ನಾವು ನೀವು ಹೊಂದ್ಕೋಬಹುದು. ಅದಕ್ಕಾಗಿಯೇ ತಾನೇ ದೇವರು ತನ್ನ ರಕ್ತವನ್ನ ಕೊಟ್ಟು ನಮ್ಮನ್ನ ಕ್ರಾಯಕ್ಕೆ ಕೊಂಡುಕೊಂಡು ತಂದೆಯ ಬಳಿಯಲ್ಲಿ ಮಧ್ಯಸ್ಥಿಕೆ ಕಾರ್ಯನ ಮಾಡ್ತಾ ಇದ್ದಾರೆ ಎಂಬುದು ನನ್ನ ಅನಿಸಿಕೆ. ಥ್ಯಾಂಕ್ ಯು ವಂದನೆಗಳು. ಉತ್ತಮವಾದಂತ ಒಂದು ಹೋದರೆ ಅವರು ಯೇಸುಸ್ವಾಮಿ ಬಗ್ಗೆ ಚೆನ್ನಾಗಿ ಹೇಳಿದ್ರು, ನಿರೀಕ್ಷೆ. ಆದ್ರೆ ಇಲ್ಲಿ ಏನು ಇಸ್ರಾಯೇಲರಲ್ಲಿ ಅವರು ಗೊಂಡೆದು ಮಾಡಿದ ಅವ್ರ ಪ್ರತಿಫಲ ಲಾಸ್ಟ್ ಏನಾಯ್ತು ಅಂತ ನಾನು ಕೇಳ್ತಾ ಇರೋದು. ಈಗ ಯೇಸುಸ್ವಾಮಿ ಬಗ್ಗೆ ಹೇಳಿದ್ರು ನಿರೀಕ್ಷೆ ನಾವು ಇದೀವಿ, ನಿಜ ಒಪ್ಕೋತೀವಿ. ಆ ಪ್ರಶ್ನೆ ಮುಂದೆ ಬಂದ್ರೆ ಈಗ ಅವರು ಬರೀ ನಮಗೆ ಪ್ರತಿಫಲಗಳು ಯಾವ್ದಾರು ಬರುತ್ತೆ ನಾನು ಕೇಳ್ತಾ ಇರೋದೇನು ಪ್ರಶ್ನೆ. ಇಸ್ರಾಯೇಲ್ಗೆ ಲಾಸ್ಟ್ಲಿ ಪ್ರಾರ್ಥನೆಯಿಂದ ಅವನು ಮೋಶೆಯ ಮಧ್ಯಸ್ಥಿಕೆಯಿಂದ ಲಾಸ್ಟ್ ಅಲ್ಲಿ 29ನೇ ಆದ ಪ್ರತಿಕ್ರಿಯೆ ಏನು, ಇದು ಅವ್ರಿಗೆ ಪ್ರತಿಫಲ ಏನು? ಅವರು ಬೆಟ್ಟನ ಹತ್ತಲೋಗಿ ಎಲ್ಲರೂ ಮರಣವನ್ನು ಹೊಂದ್ತಾರೆ. ಅದು ಮುಂದೆ ನಾವು ಕಲೀಲಿಕ್ಕೆ ಹೋಗ್ತೀವಿ ಆ ಒಂದು ಪ್ರಶ್ನೆಗಳ ವಿಚಾರವಾಗಿ. ಈಗಲೇ ಅದಕ್ಕೆ ಆನ್ಸರ್ ಮಾಡಿದ್ರೆ ಅದು ಫಾಸ್ಟ್ ಬರೀ ಇಂಟ್ರೊಡಕ್ಷನ್ ಮಾತ್ರ ಮಾಡಿ ನಿಲ್ಸಿದ್ದಾರೆ. ಈಗ ಬರುತ್ತೆ. ಹೌದು, ಅದು ಮುಂದೆ ಬರ್ತದೆ. ಅದನ್ನ ಇವಾಗಲೇ ನಾವು ಡಿಸ್ಕಸ್ ಮಾಡ್ಬಿಟ್ರೆ ಅವ್ರಿಗೆ ಪಾಠ ಮಾಡುವಂತ ಅವಕಾಶನೇ ಇಲ್ಲ ಅವ್ರಿಗೆ. ನಾವೇ ಡಿಸ್ಕಸ್ ಮಾಡ್ಬಿಡ್ಬೋದು. ಏನಂತೀರಾ? ಓಕೆ, ನಾವು ಮುಂದೆ ಹೋಗೋಣ. ಇದು ಪ್ರಶ್ನೆ ಖಂಡಿತವಾಗಲೂ ಇದಕ್ಕೆ ಬರ್ತದೆ. ಅದನ್ನ ನಾವು ಫಾಸ್ಟ್ ಮುಂದುವರಿಸ್ತಾರೆ. ಬದುಕರೆ ನೀವು ಮುಂದುವರಿಸಿ ಆ ಪ್ರಶ್ನೆ ನಾವು ಮುಂದೆ ತೆಗೆದುಕೊಳ್ಳೋಣ ಅದನ್ನ. ಅಥವಾ ಇವಾಗಲೇ ಅದ್ರ ವಿಷಯವಾಗಿ ಚರ್ಚೆ ಮಾಡೋಣ ಅಂದ್ರೆ ಮಾಡ್ಬಿಡೋಣ. ಇದಕ್ಕಂತ ಹೇಮಲತಾ ಭಕ್ತರಾಜ್ ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಪಾಸ್ಟ್ರೆ ನಮಸ್ಕಾರ. ನಮಸ್ತೆ. ಈಗ ನಮ್ಗೆ 14ನೇ ಸಂಧಿ 3ನೇ ವಚನದಲ್ಲೇ ನಾವು ನೋಡುವಾಗ ಯೆಹೋವನು ಇದು ಇಸ್ರಾಯೇಲರು ಮತ್ತು ಯೆಹೋವ ದೇವರ ನಡುವೆ ಮೋಶೆ ಮಧ್ಯಸ್ಥಿಕೆ ವಹಿಸಿದ ಬಗ್ಗೆ ನಾವು ಕಲಿತಾ ಇದ್ದೀವಿ. ಇದ್ರಲ್ಲಿ ಇದು ಯೆಹೋವ ದೇವರು ಇವರನ್ನ ಅವ್ರ ಮೇಲೆ ಕೋಪಗೊಂಡಾಗ ಇವರು ದೇವರ ಮೇಲೆ ಇವರು ಅಸಮಾಧಾನಗೊಂಡು ಇವರು ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ಚೆನ್ನಾಗಿತ್ತು, ಈಗ ನಮ್ಮನ್ನ ಈ ದೇಶಕ್ಕೆ ಬರ್ಮಾಡ್ಕೊಂಡು ನಮ್ಮ ಹೆಂಡ್ರು ಮಕ್ಕಳು ಪರರ ಪಾಲಾಗುವಂತೆ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ನಾವು ಹಿಂದೆ ಹೋಗೋಣ ಎಂಬುದಾಗಿ ಇವರು ಈ ಜನರು ಬಂಡೆದ್ರು ದೇವರ ಮೇಲೆ ವಿರುದ್ಧವಾಗಿ ಬಂಡೆದ್ದರು. ಆಗ ಅದರಿಂದ ದೇವರು ಯೆಹೋವ ದೇವರು ಕೋಪಗೊಂಡು ಇವರನ್ನ ಇದು ನಾಶ ಮಾಡ್ತೇನೆ ಎಂಬುದಾಗಿ ಹೇಳಿದ್ರು. ಆಗ ಮೋಶೆ ಯೆಹೋವ ದೇವರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಮಾಡುವ ಹಾಗೆ ಆತನಿಗೆ ಇದು ಒಂದು ವಿವೇಚನೆಯುಳ್ಳ ಒಂದು ಇದನ್ನ ಮಾತನ್ನ ದೇವರಿಗೆ ಮಧ್ಯಸ್ಥಿಕೆ ವಹಿಸ್ತಾರೆ. ಈ ಮಧ್ಯಸ್ಥಿಕೆಯಲ್ಲಿ ಅವರು ಮೋಶೆ ಹೇಳೋದೇನಂತಂದ್ರೆ, ಯೆಹೋವನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ಆ ಜನರನ್ನ ಸೇರಿಸುವುದಕ್ಕೆ ಶಕ್ತಿ ಸಾಲದೆ ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿಬಿಟ್ಟನು ಎಂಬುದಾಗಿ ಜನ ಮಾತಾಡ್ಕೊಳ್ತಾರೆ. ಅಂದ್ರೆ ನೀನು ಈ ಎಷ್ಟು ಅದ್ಭುತಗಳನ್ನ ಕಾಪಾಡ್ಕೊಂಡು ಬಂದಿದ್ಯಾ ಐಗುಪ್ತ ದೇಶದಿಂದ ಬಂದಾಗ, ಆದ್ರೂ ಕೂಡ ಈ ಜನ ನಂಬದೆ ಇವ್ರಿಗೆ ಎಷ್ಟೊಂದು ಬಂಡ್ರಾಗಿದ್ದಾರೆ. ಇವ್ರಿಗೆ ಇದು ಅದಕ್ಕೋಸ್ಕರ ದೇವರು ಅವ್ರ ಮೇಲೆ ಕೋಪಗೊಂಡು ವ್ಯಾಧಿಯನ್ನು ಉಂಟು ಮಾಡಿ ಇವ್ರನ್ನ ನಿರ್ಮೂಲ ಮಾಡ್ಬಿಡ್ತೀನಿ ಅಂತ ಹೇಳಿದಾಗ ಈ ಮೋಶೆ ಈ ಮಾತನ್ನ ಹೇಳ್ತಾನೆ, ಅವರ ಇದು ನೀನು ಏನಾದ್ರೂ ಅರಣ್ಯದಲ್ಲಿ ಇವ್ರನ್ನ ಕೊಂದು ಹಾಕಿದ್ರೆ ಸಾಯಿಸಿದ್ರೆ ನಿನ್ಗೆ ಶಕ್ತಿ ಸಾಲದೆ ಇವರನ್ನ ನೀನು ಇದು ಮಾತಾಡ್ಕೊಳ್ತಾರೆ. ಮತ್ತು ಇವರ ಇದರಲ್ಲಿ ಹತ್ತಿರದಲ್ಲಿ ಇರುವಂತ ಈ ಅನ್ಯ ಜನರಿಗೂ ಕೂಡ ನೀನು ಎಂಥ ದೇವರು ಅನ್ನೋದು ಗೊತ್ತಿದೆ, ಹಾಗಾಗಿ ನಿನ್ನ ಒಂದು ಇದು ನಾಮ ಮಹಿಮೆಗೆ ಕುಂದಾಗ್ತದೆ ಎಂಬುದಾಗಿ
ಅವನು ಮಧ್ಯಸ್ಥಿಕೆ ವಹಿಸ್ತಾನೆ ಅದರಲ್ಲಿ. ಹ್ಮ್ ಇದರಿಂದ ಸ್ವಾಮಿ ಇಲ್ಲಿ ನಾವು ತಿಳಿಯೋದು ಅಂತಂದ್ರೆ ಯೆಹೋವ ದೇವರು ಹೇಳಿದ್ದೇನೆಂದ್ರೆ ಅವನು ಇದು ತಂದೆಗಳ ಪಾಪ ಫಲವನ್ನ ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನು ಎಂಬುದಾಗಿ ನಾವು ಇದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅಂದ್ರೆ ಈ ಇದರಲ್ಲಿ ಯೆಹೋವ ದೇವರು ಮುಂದೆ ಮುಂದಿನ ಭಾಗಕ್ಕೆ ನಾವು ಹೋದಾಗ ಅದರಲ್ಲಿ ವಿಮರ್ಶೆ ಇವರೇ ಹೇಳ್ತಾರ ಅಥವಾ ಇದನ್ನ ನಾನು ತಿಳಿಸ್ಬಿಡ್ಬಹುದೋ ಗೊತ್ತಾಗ್ಲಿಲ್ಲ ನನಗೀಗ. ಅದನ್ನೇ ಈಗ ಆಗಿರೋದು. ಪ್ರಶ್ನೆ ಇವಾಗ ಏನಾಗಿದೆ ಅಂತಂದ್ರೆ ಪಾಠ ಮುಗಿದ್ಕಿಂತ ಮುಂಚೆ ಉದ್ಭವ ಆಗ್ಬಿಟ್ಟಿದೆ. ನಿಮ್ ಪ್ರಶ್ನೆ ಗೊತ್ತಾಯ್ತು, ನಂಗೆ ಅರ್ಥ ಆಯ್ತು. ಅವ್ರು ಹೇಳ್ತಾ ಇರೋದೇ ಬೇರೆ, ನಾನ್ ಕೇಳ್ತಾ ಇರೋದು ಕಡೆಯಲ್ಲಿ ಅವ್ರಿಗಾದಂತ ಫಲಿತಾಂಶ ಏನು? ಫಲಿತಾಂಶ ಅಂತಂದ್ರೆ ಏನು 23-24-14 ಬರವಾರ ಬಂದ್ಬಿಟ್ಟು ನೆಕ್ಸ್ಟ್ ನಾಳೆ ಬರೋದ್ಬಿಟ್ಟು 14ನೇ ಅರಣ್ಯಕಾಂಡ 30-45 ಪಾಠ ಮುಂದಕ್ಕೆ ಹೋಗುತ್ತೆ. ಇದು ಈ ಮಧ್ಯಸ್ಥಿಕೆ ಬಂದಾಗ ಇವತ್ತೇ ಅದನ್ನ ಚರ್ಚೆ ಮಾಡ್ಬೇಕಾಗಿದೆ ಅಲ್ವಾ? ನೆಕ್ಸ್ಟ್ ಗುರುವಾರ ಪಾಠಕ್ಕೆ 14:39 ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಇಲ್ಲೇ ಒಳಗೊಂಡಿದೆ. ಇದು ಮಧ್ಯಸ್ಥಿಕೆಯಿಂದ ಶೀರ್ಷಿಕೆ ಬಂದಾಗ ಅದ್ರೊಳಗೆ ಒಳಗೊಂಡಿರ್ತದೆ. ಈಗ ಪ್ರಾರ್ಥನೆ ಮಾಡಿದ ಕಡೆಗೆ ಯಾವ ರೀತಿಯಾದ ಒಂದು ಫಲಿತಾಂಶ ಕೊಟ್ಟ? ಫಲಿತಾಂಶ ಅಂತಂದ್ರೆ ಅವರ ತಪ್ಪಿಗಾಗಿ ಅವರಿಗೆ ದೇವರು ಕ್ಷಮಿಸುವವನಾದ್ರೂ ಕೂಡ ಇವರಿಗೆ ಶಿಕ್ಷೆಯನ್ನ ಇದು ಒಂದು ನ್ಯಾಯ ತೀರ್ಪನ್ನ ಕೊಡುವಂತ ಒಂದು ಸಂದರ್ಭ ಆಗಿದೆ. ಹೀಗಾಗಿ ದೇವರು ಇವರಿಗೆ ಇದು ಅರಣ್ಯದಲ್ಲಿ 20 ವರ್ಷ ಮೇಲ್ಪಟ್ಟವರಿಗೆ ಅರಣ್ಯದಲ್ಲಿ ಅವರು ಸಾಯೋ ಹಾಗೆ ಮಾಡ್ದ. ಅವರ ಮಕ್ಕಳಿಗೆ ನೋಡಿ ಇಲ್ಲಿ ಕೊಟ್ಟ ಹಾಗೆ ಅವರು 3-4 ತಲೆಗಳವರೆಗೆ ಮಕ್ಕಳ ಮೇಲೆ ಶಿಕ್ಷೆ ಬರಮಾಡ್ತಾನೆ. ಅಂದ್ರೆ ಮಕ್ಕಳು ತಂದೆ ತಾಯಿಗಳ ಜೊತೆ ಅಲ್ಲೇ ಅರಣ್ಯದಲ್ಲಿ 40 ವರ್ಷ ಇರ್ಬೇಕು ಅನ್ನೋದು ಕೂಡ ಅಲ್ಲಿ ಅದು ಶಿಕ್ಷೆ ಅವ್ರಿಗೆ. ಮತ್ತು ಇನ್ನು ಮಕ್ಕಳು ಆ ಒಂದು ಕಾನಾನ್ ದೇಶದಲ್ಲಿ ಅವರು ಜೀವಿಸುವಂತ ಒಂದು ಕೃಪೆಯನ್ನ ತೋರಿಸ್ತಾನೆ. ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಇಲ್ಲಿ ನಮಗೆ ಈ ಒಂದು ತನ್ನ ಒಂದು ಪ್ರಾಣವನ್ನ ನಮಗೂ ಮತ್ತು ದೇವರಿಗೂ ಮಧ್ಯಸ್ಥನಾಗಿ ತನ್ನ ಪ್ರಾಣವನ್ನ ಕೊಡುವುದರ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನ ಕೊಡುವುದರ ಮೂಲಕ ನಮಗೆ ಬರ್ಬೇಕಾಗಿದ್ದಂತ ಶಿಕ್ಷೆಯನ್ನ ತಾನು ವಹಿಸ್ಕೊಂಡು ಆತನು ನಮಗೆ ನಿತ್ಯ ಜೀವವನ್ನ ಕೊಡುವಂತ ದೇವರಾಗಿದ್ದಾನೆ. ಓಕೆ, ಧನ್ಯವಾದಗಳು. ಯಾಕೆಂದ್ರೆ ಸಿಸ್ಟರ್ ಚೆನ್ನಾಗಿ ಹೇಳಿದ್ದಾರೆ. ಓಕೆ, ಆದ್ರೆ ನಾವಿನ್ನು ಸ್ವಲ್ಪ ಹೇಳ್ಬಿಡ್ತೀನಿ. ಇಲ್ಲಿ ಇಸ್ರಾಯೇಲ್ರಿಗೆ ಸಿಗ್ತಂತ ಶಿಕ್ಷೆ ಹೇಳಿದರೆ ಕರೆಕ್ಟ್. ಇವತ್ತು ನಾವು ಹಠಮಾರಿಗಳಾಗಿ ದೇವರನ್ನ ನಂಬದೇನೆ ಅದೇ ರೀತಿ ಮುಂದುವರ್ಕೊಂಡೋದ್ರೆ ಇವತ್ತು ಯೇಸು ಕ್ರಿಸ್ತನಿಗೂ ಅದೇ ಶಿಕ್ಷೆ ನಮಗೂ ಸಿಗುತ್ತೆ. ಅದಕ್ಕೆ ನಾವು ಯೇಸು ಕ್ರಿಸ್ತನಿಗೆ ನಮ್ಮ ಪಾಪಗಳು ತೊಳ್ಕೊಂಡು ಕೊಟ್ಟಿರುವಂತ ಆತನ ಪ್ರೇರಣೆಗೆ ಭಾಗಿಯಾಗಬೇಕಾದ್ರೆ ಸಂಪೂರ್ಣವಾಗಿ ನಮ್ಮ ಪಾಪಗಳು ಬಿಡುವಂತ ಒಂದು ವಿಶೇಷವಾದ ಅವಕಾಶ ಕೊಟ್ಟಿದೆ. ಕರ್ತನ ನಮ್ಮ ಸ್ತೋತ್ರವಾದ. ಆಮೇಲೆ ಥ್ಯಾಂಕ್ ಯು ಧನ್ಯವಾದಗಳು. ಮುಂದುವರಿಸಿ ಬದುಕ್ರೆ. ಓಕೆ, ಬಹಳ ಸವಿಸ್ತರವಾಗಿ ಚರ್ಚಿಸ್ತಾ ಬರ್ತಾ ಇದ್ದೀರಿ, ತುಂಬಾ ಸಂತೋಷ. ನಾವು ನೋಡುವಾಗ ಬ್ರದರ್ ವಿಜಯ್ ಕುಮಾರ್ ಅವರು, ಬ್ರದರ್ ರಾಜು ಅವರು ಮತ್ತೆ ಅಕ್ಕ ಹೇಮಲತಾ ಅಕ್ಕವರು ಮಕ್ಕಳವರೆಗೂ ಸುಮಾರು 31ನೇ ವಚನ ತನಕ ಅಕ್ಕ ವಿವರಿಸಿದ್ದೀರ. ತುಂಬಾ ಸಂತೋಷ. ಏನು ಅಡ್ಡಿ ಇಲ್ಲ. ನಾವು ನೋಡುವಾಗ ಇಲ್ಲಿ ಕರ್ತನಲ್ಲಿ ಈಗ ನಮ್ಮ ಬ್ರದರ್ ವಿಜಯ್ ಕುಮಾರ್ ಬ್ರದರ್ ಹೇಳಿದ ಹಾಗೆ ಅಲ್ಲ ನೋಡ್ತಾ ಇದ್ದೇವೆ. ಅಕ್ಕನು ಕೂಡ ಅದು ನಿಮ್ಗೆ ಕ್ಲಿಯರ್ ಆಗಿ ವಿವರಿಸಿದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ. ತಮ್ಮ ಪ್ರಶ್ನೆ ಏನಿದೆ ನನಗೆ ಗೊತ್ತಿಲ್ಲ. ಆದರೆ ಈ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮುಖಾಂತರ ಇಸ್ರಾಯೇಲ್ರಿಗೆ ಕರುಣೆ ದೊರಕುತ್ತೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಅಕ್ಕ ಹೇಳಿದ ಹಾಗೆ ಹಿರಿಕರೆಲ್ಲರೂ ಅಂದ್ರೆ 20 ವರ್ಷನ ಮೇಲ್ಪಟ್ಟವರು ಎಲ್ಲರೂ ಅರಣ್ಯದಲ್ಲಿ ಸತ್ತು ಹೋದರು. ಆ ಕಾನೂನಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಇಲ್ಲೇ ಅರಣ್ಯದಲ್ಲಿಯೇ ನಮ್ಮ ರಾಜು ಬ್ರದರ್ ಕೂಡ ವಿವರಿಸಿದ ಹಾಗೆ ಇವತ್ತು ನಾವುಗಳು ಕೂಡ ಈ ಅರಣ್ಯದಲ್ಲಿಯೇ ನಾವು ಯಾತ್ರೆ ಮಾಡ್ತಾ ಇದ್ದೇವೆ. ಅರಣ್ಯದ ಹಾಗೆ ನಾವು ಇವತ್ತು ಈ ಲೋಕದಲ್ಲಿ ಕಷ್ಟಗಳು ದುಃಖಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೇವೆ. ನಾವು ನೋಡುವಾಗ ಕರ್ತನಲ್ಲಿ ನನ್ನ ಪ್ರಿಯರೇ, ಮಧ್ಯಸ್ಥಿಕೆಯ ಪ್ರಾರ್ಥನೆ ಬಹಳ ಅಮೂಲ್ಯವಾಗಿತ್ತು ಮೋಶೆದು. ಇಲ್ಲವಾದರೆ ಅಲ್ಲಿ ಒಂದು ವೇಳೆ ಮೋಶೆಯು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡದಿದ್ದರೆ
ಇಲ್ಲಿ ಇತಿಹಾಸ ಬದಲಾಗ್ತಾ ಇತ್ತು. ಐಗುಪ್ತರದ ಅನ್ಯರು ನಮ್ಮ ಕರ್ತನಾದ ಯೆಹೋವನ ಕುರಿತು ಅವರು ಬಲಹೀನತೆಯನ್ನು ಕಂಡುಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂಬುದಾಗಿ ಕೂಡ ಮೋಶೆ ದೇವರಿಗೆ ಪ್ರಾರ್ಥಿಸ್ತೋನ ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಅದನ್ನೇ ನಾವು ಈ ಹೊಸ ಒಡಂಬಡಿಕೆಗೆ ನೀವು ಬರುವಾಗ, ಯೋಹನ್ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇಲ್ಲಿ ಬಹಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತರು ನಾವು ಹೇಳುವುದನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗಾಗಿ ಮತ್ತೆ ಎಲ್ಲ ಭಕ್ತರಿಗಾಗಿ ವಿಜ್ಞಾಪನೆ ಮಾಡಿದ್ದು ನಾವಿದನ್ನು ಬಹಳ ಸ್ಪಷ್ಟವಾಗಿ ನಾವು ಅನೇಕ ಸಮಯ ಓದಿದ್ದೇವೆ. ಏನಪ್ಪಾ ಅಂತಂದ್ರೆ 17ರಲ್ಲಿ 3ನೇ ವಚನ, ಒಬ್ಬನೇ ಸತ್ಯದೇವರಿರಲ್ಲ ಇರುವಾಗ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಈ ಲೋಕ ಉಂಟಾಗೋದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದ ನನ್ನನ್ನು ಮಹಿಮೆ ಪಡಿಸು ಎಂಬುದಾಗಿ. ಪ್ರಿಯರಲ್ಲಿ ನೋಡುವಾಗ ಇಲ್ಲಿ ಈ ಮಧ್ಯಸ್ಥಿಕೆಯ ಪ್ರಾರ್ಥನೆಯಿಂದ ನಾವು ಕಲಿತಾ ಇರುವಂತ ವಿಷಯ ಏನಪ್ಪಾ ಅಂತಂದ್ರೆ, ಈ ಲೋಕದಲ್ಲಿರುವಂತ ದೇವರಾದ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ನಮಗೆ ಮಾದರಿಯಾಗಿದ್ದು ದೇವರಿಗೂ ನಮಗೂ ಇರುವಂತ ಕೆಟ್ಟು ಹೋದಂತ ಸಂಬಂಧವನ್ನು ಯೇಸು ಕ್ರಿಸ್ತನ ಮುಖಾಂತರ ಇಲ್ಲಿ ಸರಿಪಡಿಸಿಕೊಳ್ಳೋದ ಮುಖಾಂತರ ನಮಗೆ ಮಾರ್ಗವನ್ನು ಮಾಡಿಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೆ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಈ ಮಧ್ಯಸ್ಥಿಕೆ ಬಹಳ ಅಮೂಲ್ಯವಾದಂಥದ್ದು. ನಾವು ಮಧ್ಯಸ್ಥಿಕೆ ಪ್ರಾರ್ಥನೆ ಇಲ್ಲದೆ ಒಬ್ಬ ಮನುಷ್ಯನ ಸಾಧಾರಣವಾಗಿ ನಾವು ನೋಡುವಾಗ ಸಭೆಯಲ್ಲಾಗಲಿ ಸಭಾಪಾಲಕರಿಗಲ್ಲಾಗಲಿ ಯಾವುದೇ ಒಂದು ವ್ಯಕ್ತಿ ಮಧ್ಯದಲ್ಲಿ ಒಂದು ಮಾಡ್ಲಿಕ್ಕೆ ಮಧ್ಯಸ್ಥಿಕೆಯಲ್ಲಿದ್ದರೆ ಅದು ಕೆಲಸ ಅಲ್ಲಿ ಒಂದಾಗ್ಲಿಕ್ಕೆ ಅದು ಸರಿಪಡಿಸ್ಲಿಕ್ಕೆ ಆಗಲಾರದು. ಅಂತ ಒಂದು ಪರಿಸ್ಥಿತಿ ನಾವು ಮನುಷ್ಯರಾದ ನಾವು ನೋಡುವಾಗ ದೇವರಿಗೆ ಬೆನ್ನು ಕೊಟ್ಟಿದ್ದೇವೆ. ನಾವು ಪ್ರವಾದಿ ಗ್ರಂಥದಲ್ಲಿ ನಾವು ನೋಡುವಾಗ ನಾವು ನಮ್ಮ ಪಾಪಗಳ ನಿಮಿತ್ತವಾಗಿ ದೇವರ ಮುಖವನ್ನು ನೋಡದೆ ನಾವು ನಮ್ಮ ಮಾಡಿದಂತ ವಿಜ್ಞಾಪನೆಗಳ ಆತನ ಹತ್ರ ಹೇಳಿಕೊಳ್ಳಲಿಕ್ಕಾಗದಂತ ಸ್ಥಿತಿಯಲ್ಲಿದ್ದ ನಮ್ಮನ್ನು ಮಧ್ಯಸ್ಥಿಕೆಯಿಂದ, ಯೇಸುವಿನ ರಕ್ತದಿಂದ, ಯೇಸುವಿನ ತ್ಯಾಗದಿಂದ, ಆತನ ಯಾಜಕತ್ವದಿಂದ, ಆತನ ಪುನರುತ್ಥಾನದ ಮುಖಾಂತರ ನಮ್ಮನ್ನು ಕ್ರಿಸ್ತನೊಟ್ಟಿಗೆ ಅಥವಾ ದೇವರೊಟ್ಟಿಗೆ ಯೆಹೋವ ದೇವರೊಟ್ಟಿಗೆ ಒಂದು ಮಾಡುವಂಥದ್ದು ಕ್ರಿಸ್ತನಿಂದ. ಆ ಒಂದು ಆಗುವಿಕೆಗೆ ಕ್ರಿಸ್ತನು ತ್ಯಾಗ ಬಹಳ ಅಮೂಲ್ಯವಾದಂಥದ್ದು, ಮಧ್ಯಸ್ಥಿಕೆಯ ತ್ಯಾಗ. ಇದರಲ್ಲಿ ತಮಗೆ ಏನಾದ್ರೂ ಮತ್ತೆ ಪ್ರಶ್ನೆ ಇದ್ದರೆ ಕೇಳ್ಬೋದು ಧಾರಾಳವಾಗಿ. ಪ್ರಶ್ನೆಗಳಲ್ಲ, ನೀವು ಕಂಪ್ಲೀಟ್ ಮಾಡಿ ನಿಮ್ ಪ್ರಶ್ನೆ ಇದ್ರೆ ನೀವೇ ಕೇಳ್ಬೋದು. ಇಲ್ಲ ಅಂದ್ರೆ ಕಂಪ್ಲೀಟ್ ಮಾಡ್ಬಿಟ್ರೆ ನಾವು ಒಂದ್ಸಾರಿ ಪ್ರಶ್ನೆ ಕೇಳಕ್ ನಮ್ಗೆ ಅನುಕೂಲ ಆಗ್ತದೆ ಎಲ್ಲರಿಗೂ. ಓಕೆ ಬೋಧಕ್ರೆ, ನಾವ್ ಈ ಸಮಯದಲ್ಲಿ ಮೋಶೆಯು ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಈ ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡುತ್ತಾ ಬರುವ ಹಾಗೆ ಮೋಶೆಯು ಐಗುಪ್ತದಿಂದ ಮೊದಲುಗೊಂಡು ಇದುವರೆಗೂ ಈ ಜನರ ಪಾಪಗಳನ್ನು ಯಾವ ರೀತಿ ಕ್ಷಮಿಸ್ತಾ ಅದನ್ನು ಭಿನ್ನಯಿಸ್ತಾ ಇರುವಂತದನ್ನು ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಕ್ಷಮಿಸುವಪ್ಪ, ಮಹಾಕೃಪೆಯಿಂದ ಇವರ ಪಾಪಗಳನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವಂಥದ್ದನ್ನು, ಪ್ರಾರ್ಥಿಸುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೆ ಆತನು ಅಂದ್ರೆ ಯೆಹೋವ ದೇವರು ದೀರ್ಘ ಶಾಂತನು, ಬಹು ಪ್ರೀತಿ ಉಳ್ಳುವಂತ, ನಮ್ಮ ಪಾಪ ಅಪರಾಧಗಳನ್ನು ಕ್ಷಮಿಸುವವನು. ಅದಾಗಿಯೂ ನಮ್ಮನ್ನು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ಬಿಡಿಸುವಂತ ದೇವರು, ತಂದೆಗಳ ಫಲವನ್ನು ಮಕ್ಕಳ ಮೇಲೆ 3-4 ತರಗಳವರೆಗೂ ಬರಮಾಡುವವನೆಂದು ಹೇಳಿದಾಗಿಯೂ ಕೂಡ ನಾವು ನೋಡುತ್ತೇವೆ ಈ ಮಾತಿಗೆ ದೃಢಪಡಿಸಬೇಕಂತೆಂಬುದಾಗಿ ಅಲ್ಲಿ ಮೋಶೆಯಿಂದ ನಾವು ಕಲಿತಕ್ಕಂಥದ್ದು. ಇಂತಹ ಕರುಣಾಮಯನಾದ ದೇವರನ್ನು ಒಂದು ಇಸ್ರಾಯೇಲ್ರು ತಿರುಗಿ ಬಿದ್ದರು. ಅನೇಕ ಅದ್ಭುತಗಳನ್ನು ನೋಡಿದಾಗಿಯೂ ಆತನಿಗೆ ಬಂಡೆದ್ದರು ಅಥವಾ ದಂಗೆ ಎದ್ದರು. ಆದರೂ ಕರುಣಾಮಯನಾದ ದೇವ ಅವರನ್ನು ಕ್ಷಮಿಸ್ತಾ ಬಂದನು ಎಂಬುದಾಗಿ ನಾವು ನೋಡುತ್ತಾ ಬಂದೆವು.
ಅದೇ ರೀತಿಯಲ್ಲಿ ಕೂಡ ಇವತ್ತು ಕೂಡ ಈ ಒಂದು ಕೊನೆ ದಿನಗಳಲ್ಲಿ ಕ್ರಿಸ್ತನಿಂದ ನಾವು ಬರುವಾಗ ಅಂತವರಾದ ನಮ್ಮನ್ನು ಐಗುಪ್ತದ ಇಸ್ರಾಯೇಲ್ರ ಹಾಗೆ ನಾವು ಕೂಡ ತಪ್ಪಿದಾಗ ಹೇಗೆ ಅಲ್ಲಿ ಅನೇಕರು ಕ್ಷಮಿಸಿದಾಗಿ ಅನೇಕರು ನಾಶವಾದರು, ಕೆಲವರು ಉಳ್ಕೊಂಡರು. ಹಾಗೆ ಈ ದಿನಗಳಲ್ಲಿ ಕೂಡ ಕ್ರಿಸ್ತನ ಕಾಲದಲ್ಲಿ, ಆತನ ಕೃಪೆ ಕಾಲದಲ್ಲಿ, ಯೇಸು ಕ್ರಿಸ್ತನ ಮಧ್ಯಸ್ಥಿಕೆಯಿಂದ ನಾವು ಕ್ಷಮಿಸಲ್ಪಟ್ಟು ಉಳ್ಕೊಂಡಂತ ನಾವುಗಳು ಪರಿಶುದ್ಧ ಜೀವಿತ ಮಾಡಿ ವಿಧೇಯರಾದಾಗ ಮಾತ್ರ ಆತನ ವಾಗ್ದಾನ ಮಾಡಿದಂತ ಆ ನಿತ್ಯ ರಾಜ್ಯಕ್ಕೆ ಅಥವಾ ಆ ಕಾನೂನಿಗೆ ನಾವು ಸೇರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಆತನ ಮಧ್ಯಸ್ಥಿಕೆ ನಾವು ಅಲ್ಲಗಳಿದರೆ ನಾವು ಕೂಡ ಆ ಇಸ್ರಾಯೇಲ್ರು ಐಗುಪ್ತದಲ್ಲಿ ಅಥವಾ ಅರಣ್ಯದಲ್ಲಿ ಸತ್ತು ಹೋದಂತೆ ನಾವು ಒಂದಿವ ಈ ಲೋಕದಲ್ಲಿ ಅರಣ್ಯದಲ್ಲಿ ಹೇಗೆ ಅವರು ಶವವಾದರೋ ಅಂತ ಸ್ಥಿತಿ ಕೂಡ ಇವತ್ತಿನ ದಿನಗಳಲ್ಲಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ಎದುರಿಸುವಂಥದ್ದು ಖಂಡಿತ. ಆದ್ದರಿಂದ ನಾವು ಪರಿಶುದ್ಧ ಆತನ ಒಂದು ಮಧ್ಯಸ್ಥಿಕೆ ನಾವು ಬಳಸ್ಕೊಳ್ಳುವುದ್ರ ಮುಖಾಂತರ, ಆತನ ಸ್ವರವನ್ನು ಕೇಳುವುದ್ರ ಮುಖಾಂತರ, ಆತನ ಮಾರ್ಗದರ್ಶನದಲ್ಲಿ ನಾವು ಹಿಂಬಾಲಿಸುವುದ್ರ ಮುಖಾಂತರ ನಾವು ಆತನ ಮಧ್ಯಸ್ಥಿಕೆಯನ್ನು ನಾವು ಉಪಯೋಗಿಸಿಕೊಂಡು ನಾವು ನಿತ್ಯ ರಾಜ್ಯಕ್ಕೆ ಸಿದ್ಧರಾಗಬೇಕೆಂಬುದಾಗಿ ಈ ವಾಕ್ಯದ ಸಂಚಿಕೆ ಆಗಿದೆ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಸಂತೋಷ. ಈಗ ಮತ್ತೊಂದು ಪ್ರಶ್ನೆ ಕೇಳಬೇಕು ಅಂತ ನಾನು ನನ್ನ ಅಭಿಪ್ರಾಯ. ಯೇಸು ಸ್ವಾಮಿಯವರು ಒಬ್ಬ ತಪ್ಪು ಮಾಡಿದ್ರೆ 770 ಸಾರಿ ಕ್ಷಮಿಸು ಅಂತ ಬೈಬಲ್ ಇದೆ, ಹೌದಾ? ಓದಿದ್ದೀನಿ ಎಲ್ರು. ಇಷ್ಟಾದ್ರೂ ಪದೇ ಪದೇ ತಪ್ಪು ಮಾಡ್ತಾ ಇದ್ರು ನಿಜ. ಹಾಗಂದ್ಬಿಟ್ಟು ಅವ್ರಿಗೆ ಅಟ್ಲೀಸ್ಟ್ ಕಡೆ ಸಾರಿ ಮೋಸ ಪ್ರಾರ್ಥನೆ ವಿಜ್ಞಾಪನೆ ಕೇಳಿ ಕ್ಷಮಿಸಿದೀನಿ ಅಂತ ಹೇಳಿ ಕಡೆಗೆ 20 ವರ್ಷದಿಂದ ಮಿಕ್ತವ್ರ ಮೇಲ್ಪಟ್ಟವರೆಲ್ಲ ನಾಶ ಮಾಡೋದು, ಅದು ಒಂದು ಉದ್ದೇಶ ಏನಿತ್ತು ದೇವ್ರಿಗೆ? ಕ್ಷಮಿಸ್ಬಿಟ್ಟು ಹೋಯ್ತಲ್ಲ, ಕ್ಷಮಿಸ್ಬಿಟ್ಟು ಅವ್ರಿಗೆ ಹಂಗೆ ಮತ್ತೆ ಕಾಲ ದೇವರು ಬಂದು ಪ್ರೇರಣೆ ಮಾಡ್ಬೋಯ್ತಲ್ಲ ದೇವ್ರ ಕೈ, ಯಾಕಂದ್ ಮಾಡ್ಲಿಲ್ಲ? ಓಕೆ, ವಿಜಯ್ ಕುಮಾರ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದರೆ ಏನಂತಂದ್ರೆ, ದೇವ್ರು ಅವ್ರಿಗೆ ಅಂದ್ರೆ ಮೋಸೆ ಪ್ರಾರ್ಥನೆ ಮಾಡಿದಾಗ ಕ್ಷಮಾಪಣೆ ಸಿಕ್ತು ಅವ್ರಿಗೆ. ಅಂದ್ರೆ 20 ವರ್ಷದ ಮೇಲ್ಪಟ್ಟವರು ಕಾನಾನ್ ದೇಶವನ್ನ ಸಿಕ್ಲಿಲ್ಲ, ಆ ಒಂದು ಸೇರ್ಲಿಲ್ಲ ಅಂತಕ್ಕಂಥದ್ದು. ಆದ್ರೆ ದೇವರು ಕರುಣಾಮಯಿ. ಒಂದ್ ನಿಮಿಷ ದಯವಿಟ್ಟು ಕ್ಷಮಿಸಿ, ಒಂದ್ ನಿಮಿಷ, ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ. ಸ್ವಾಮಿಯವರು 770 ಸಾರಿ ಕ್ಷಮಿಸಿ ಪಶ್ಚಾತ್ತಾಪ ತಿಳ್ಕೊಂಡ್ರೆ ಅಂತ ಇದೆ. ಇಲ್ಲಿ ಪದೇ ಪದೇ ತಪ್ಪು ಮಾಡ್ತಾ ಇದ್ರು, ಅದಕ್ಕೆ ಅವ್ರಿಗೆ ಮರಣ ಶಿಕ್ಷೆ ಆಗೋಯ್ತು ಲಾಸ್ಟ್ ಅಲ್ಲಿ. ಯಾಕೆ ಅವ್ರನ್ನ ಕ್ಷಮಿಸ್ಬೋದಾಗಿತ್ತಲ್ಲ ಅಂತ. ಹೌದೌದು, ಅದೇ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಓಕೆ. ಅಂದ್ರೆ ದೇವರು ಕರುಣಾಮಯಿ ಪ್ರೀತಿ ಸ್ವರೂಪಿ ಅಂತಕ್ಕಂಥ ದೇವರು ಯಾಕೆ ಅವ್ರನ್ನ ಕ್ಷಮಿಸ್ಲಿಲ್ಲ? ಅವ್ರಿಗೆ ಕ್ಷಮಾಪಣೆ ಕೊಟ್ಟು ಕಾನಾನ್ ದೇಶವನ್ನ ಸೇರಿಸಬಹುದಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ದು. ಓಕೆ, ಈ ಒಂದು ವಿಷಯವಾಗಿ ನಾವು ಚರ್ಚೆ ಮಾಡೋಣ. ದೇವರ ಕ್ಷಮಾಪಣೆ ಕೊಡ್ಬೋದಾಗಿತ್ತಾ ಅವ್ರಿಗೆ? ಹಲೋ, ಹೇಳಿ. ಈಗ ಆಲ್ಮೋಸ್ಟ್ ಹಿರಿಯರಾಗಿರುವಂತ ವಿಜಯ್ ಕುಮಾರ್ ಜಾಸ್ತಿ ಟೈಮ್ ತಗೊಳ್ಬಾರ್ದು, ಚುಟುಕಾಗಿ 20 ಸಾರಿ ಕ್ಷಮಾಪಣೆ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಸ್ರಾಯೇಲ್ರಿಗೆ ದೇವರು 40 ವರ್ಷದಿಂದ ಕ್ಷಮಿಸ್ತಾನಿದ್ದಾರೆ. ಆಲ್ಮೋಸ್ಟ್ 40 ವರ್ಷ ಅಂತಂದ್ರೆ ಡೈಲಿ ಒಂದೊಂದ್ ದಿವಸ ಅಂತಂದ್ರೆ 7-20 ಜಾಸ್ತಿನೇ ಆಯ್ತು. ಓಕೆ, ಅದಕ್ಕೋಸ್ಕರ ಅಷ್ಟೊಂದು ವರ್ಷ ಅವಕಾಶಗಳು ಕೊಟ್ಟಾಗಿ 40 ವರ್ಷದವರೆಗೂ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ 400 ವರ್ಷಗಳ ಕಾಲ ಐಗುಪ್ತದಲ್ಲಿ ಇದ್ದಾರೆ, ಅಲ್ಲೂ ತಿಳ್ಕೊಂಡಿಲ್ಲ ಅವರು ದೇವ್ರ ಪ್ರೀತಿನ. 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅಲಿತಾ ಇದ್ದಾರೆ, ಅಲ್ಲೂ ಸಹ ತಿಳ್ಕೊಂಡಿಲ್ಲ. ಲಾಸ್ಟ್ ಕನ್ಕ್ಲೂಷನ್ ಅಲ್ಲಿ ಮಾತ್ರ ದೇವ್ರು ಜಡ್ಜ್ ಮಾಡಿದ್ರು. ಅದಕ್ಕಿಂತ ಮುಂಚೆ ದೇವ್ರು ಕ್ಷಮಾಪಣೆ ಕೊಡದೆ ಯಾರಿಗೂ ಶಿಕ್ಷೆಯನ್ನು ಕೊಡೋದಕ್ಕೋಸ್ಕರ ಬಯಸಲ್ಲ. ಹೌದು ಬ್ರದರ್ ವಿಜಯ್ ಕುಮಾರ್ ಬ್ರದರ್, ಥ್ಯಾಂಕ್ ಯು ಸರ್. 770 ಸಾರಿ ಯೇಸು ಸ್ವಾಮಿ ಕ್ಷಮಿಸ್ತಾರೆ, ಇವ್ರು ಯಾಕೆ ಕ್ಷಮಿಸಿಲ್ಲ? 770 ಸಾರಿ ಕೌಂಟ್ಲೆಸ್. ಇಬ್ರಿಯ ಕೌಂಟ್ಲೆಸ್ ಅಂತ ಯೇಸು ಸ್ವಾಮಿ ಹೇಳ್ತಾರೆ. 770 ಸಾರಿ ಕ್ಷಮಿಸಿ ಅಂತ. ಯಾಕೆ ಇವ್ರು ಕ್ಷಮಿಸಿದ? ಸರಿ ಹಿರಿಯರೇ, ಇಬ್ರಿಯ 6ನೇ ಅಧ್ಯಾಯದಲ್ಲಿ 3ನೇ ವಚನ ಏನ್ ಹೇಳುತ್ತೆ? ಓದಿ. ನಾವು ನೋಡುವಾಗ, ಮತ್ತು ದೇವರು ಚಿತ್ತವಾದರೆ ಹೀಗೆ ಸಾರುತ್ತಾ ಹೋಗುವೆ. ನಾವು ನೋಡುತ್ತೇವೆ ಇಲ್ಲಿ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದ ಆನಂದದ ಅನುಭವವನ್ನು ಹೊಂದಿ ಪವಿತ್ರಾತ್ಮವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣದ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮನಃಶಾಂತರ ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಶಿಲುಬೆಗೆ ಪುನಃ ಹಾಕುವವರಾಗಿದ್ದಾರೆ. ಏನಂತೀರಿ ಬ್ರದರ್? ಇಸ್ರಾಯೇಲ್ ಮಾಡೋದು ಅದೇನೆ. ಥ್ಯಾಂಕ್ ಯು ಪಾಸ್ಟರ್. ಓಕೆ, ವಾಕ್ಯದ ಮೂಲಕವಾಗಿ ನೀವು ಉತ್ತರವನ್ನ ಕೊಟ್ಟಿದ್ದೀರಾ, ಧನ್ಯವಾದಗಳು ಬೋಧಕರೇ. ಓಕೆ,
ಈ ಒಂದು ಪಾಠದ ಸಂಬಂಧಪಟ್ಟವಾಗಿ ಬೇರೆ ಯಾವ್ದಾದ್ರು ಪ್ರಶ್ನೆಗಳಿದೆಯಾ? ಒಬ್ಬ ಮಧ್ಯಸ್ಥಿಕ ಅನ್ನುವಂಥ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರ ವಿಷಯವಾಗಿ ಬೋಧಕರು ಉತ್ತಮವಾಗಿ ನಮಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ, ಪ್ರತಿಯೊಂದು ಎಳೆಯಾಗಿ ಹಂತವಾಗಿ. ಇದರ ಒಂದು ವಿಷಯವಾಗಿ ಮಧ್ಯಸ್ಥಿಕೆ ಅಂತಕ್ಕಂಥದ್ದು ಒಂದು ವಿಷಯವಾಗಿ ಏನಾದ್ರು ಪ್ರಶ್ನೆ ನಿಮ್ಮಲ್ಲಿ ಇದೆಯಾ ಪಾಠದ ಸಂಬಂಧಪಟ್ಟವಾಗಿ? ಪಾಸ್ಟ್ರೆ, ಈ ಒಂದು ಪಾಠದ ಕೊನೆಯಲ್ಲಿ ಹಾ. ಈ ಪಾಠದಲ್ಲಿ ಕೆಲವು ಪ್ರಶ್ನೆಗಳನ್ನ ನೀಡಲಾಗಿದೆ. ಹಾ. ಅನನ್ಯರು ಬಲವುಳ್ಳ ಪಟ್ಟಣಗಳನ್ನು ಗೆದ್ದುಕೊಳ್ಳುವುದಕ್ಕೆ ಹೇಗೆ ಸಮರ್ಥವಾಗಿರಲು ಸಾಧ್ಯ? ಅವರೇ ಕತ್ತಲಲ್ಲಿ ಎಡುವುತ್ತಿರುವಾಗ ಇತರ ಜನಾಂಗಗಳಿಗೆ ಅವರು ಬೆಳಕಾಗಿರುವುದು ಹೇಗೆ? ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಾಗ್ಯೂ ಅವುಗಳ ತತ್ಪರಿಣಾಮಗಳಿಂದ ನೀವು ಯಾವ ಘೋರವಾದ ಪಾಠವನ್ನು ಕಲಿತಿರುವಿರಿ? ಓಕೆ, ಇದು ನಿಮ್ಮ ಒಂದು ಪ್ರಶ್ನೆ. ಈಗಾಗಲೇ ನಾವು ಇದಕ್ಕೆ ಉತ್ತರವನ್ನ ಕಂಡುಕೊಂಡಿದ್ದೇವೆ. ಅದರ ಬೋಧಕರು ಸವಿಸ್ತಾರವಾಗಿ ಹೇಳಿದ್ರೆ ಏನಂತಂದ್ರೆ, ಅಂದ್ರೆ ನಾವು ಕತ್ತಲಲ್ಲಿರತಕ್ಕಂತ ಸಮಯದಲ್ಲಿ ಎಡುತ್ತಿರುವಾಗ ಇತರ ಜನಾಂಗಗಳಿಗೆ ನಾವು ಹೇಗೆ ಬೆಳಕಿನಡೆಗೆ ಸೇರಿಸಲು ಸಾಧ್ಯ ಅಂತಕ್ಕಂಥದ್ದು. ಅಂದ್ರೆ ದೇವರು ನಮಗೆ ಈಗಾಗಲೇ ಆ ಒಂದು ಉಪದೇಶದ ಮೂಲಕವಾಗಿ ನಮ್ಗೆ ನಡೆಸಿದ್ದಾರೆ. ಅವ್ರ ತಪ್ಪುಗಳನ್ನ ಅವರು ಆ ತಪ್ಪಿಗೆ ಪ್ರಾಯಶ್ಚಿತ್ತವನ್ನ ಅನುಭವಿಸಿದ್ದಾರೆ. ಹಾಗಾಗಿ ಮುಂದಿನ ಪೀಳಿಗೆ ಏನು 20 ವರ್ಷಗಳ ಕೆಳಗೆ ಇದ್ದಂತ ಜನಗಳು ಮುಂದಿನ ಪೀಳಿಗೆಯಲ್ಲಿ ಅವರು ಯಾವ ರೀತಿಯಾಗಿ ಬೆಳಕಿನಡೆಯಲ್ಲಿ ನಡೀತಾ ಇದ್ದಾರೆ ಅಂತಕ್ಕಂಥ ಉದಾಹರಣೆ ಅಲ್ಲಿ ಕೊಡಲ್ಪಟ್ಟಿದೆ. ಓಕೆ, ಶ್ರೀಮತಿ ಅಮ್ರೋಗಿ ಅವರ ಒಂದು ಪ್ರಶ್ನೆಗೆ ಬೇರೆ ಇನ್ನೊಂದು ಸಮಂಜಸವಾದಂದ್ರೆ ಯಾವ್ದಾದ್ರು ಉತ್ತರವನ್ನು ನೀಡ್ತೀರಾ? ಪಾಸ್ಟರ್, ಹೇಳಿ. ನೋಡಿ, ಇವತ್ತು ನಮ್ಮ ಭಾರತದ ಕಾನೂನಿನ ಅಡಿಯಲ್ಲಿ 18 ವರ್ಷ ಒಳಪಟ್ಟವರಿಗೆ ಅವರಿಗೆ ಅವ್ರ ಲೆಕ್ಕ ಇಲ್ಲ, ಚಿಕ್ಕ ಮಕ್ಕಳಿಗೆ ಹೋಲಿಕೆ ಆಗ್ತದೆ. ಹೌದೌದು. ಅದ್ರ ಪಟ್ಟವ್ರು ಮೇಲ್ಪಟ್ಟವರು ಏನೇ ಮಾಡಿದ್ರು ಅವ್ರಿಗೆ ಶಿಕ್ಷೆಗೆ ಹಾಕ್ರಿ ಅಂತಾರೆ. ಹಂಗಾಗಿಯೇ ದೇವರು ಸರ್ವಜ್ಞಾನಿಯು ಸರ್ವವ್ಯಾಪ್ತಿ ಆಗಿರುವುದರಿಂದ ಅವ್ರಿಗೆಲ್ಲ ಗೊತ್ತಿದ್ದು ಪಾಪ ಮಾಡಿದ್ದಾರೆ ಅವ್ರಿಗೆಲ್ಲ ಹೊಡೆದ. ಅದಕ್ಕೆ ನಾವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ ಇಲ್ಲ. ಹೌದು, ಥ್ಯಾಂಕ್ ಯು. ಓಕೆ, ಇದ್ರ ಬಗ್ಗೆ ಬೇರೆ ಯಾರು ಹೇಳ್ತೀರಾ? ಬೋಧಕರೇ, ಹೇಳಿ. ಯೇಸ್ವಾಮಿ ಕೂಡ ಹೇಳಿದರೆ, ಒಬ್ಬ ಕುರುಡನಿಗೆ ದಾರಿ ತೋರಿಸಲು ಸಾಧ್ಯವೇ ಉಂಟೆ? ಮೇಡಮ್, ಸಿಸ್ಟರ್ ಹೇಳೋದು ಕರೆಕ್ಟ್ ಅದು. ಆ ವಚನ ಇಲ್ಲಿ ಬರುತ್ತೀಗ. ಕುರುಡನಿಗೆ ಯೇಸ್ವಾಮಿ ದಾರಿ ತೋರ್ಸಕ್ ಆಗೋದಿಲ್ಲ. ಅಂದ್ರೆ ಆಧ್ಯಾತ್ಮಿಕ ಕುರುಡತನ ಇರುವಾಗ ಮತ್ತೊಬ್ಬನ ನಾವು ತರಕ್ ಆಗೋದು ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಆಧ್ಯಾತ್ಮಿಕ ಬಲಗೊಂಡಾಗ ಮಾತ್ರ ಬೆಳಕಿನ ಮಕ್ಕಳಾಗಿ ನಡೀರೀತ ಯೇಸ್ವಾಮಿ ಹೇಳಿದ್ದಾರೆ. ಯೇಸು ಕ್ರಿಸ್ತನ ಬೆಳಕು ಎಲ್ಲಕ್ಕೂ ಇದೆ. 1ನೇ ಯೋಹಾನ 1 ನೋಡುವಾಗ ಯೇಸು ಕ್ರಿಸ್ತನ ಬೆಳಕು ಎಲ್ರಿಗೂ ಪ್ರಸರಿಸು, ಯಾರು ಅಂಗೀಕರಿಸುವಾಗೆಲ್ಲ ಸಿಗುತ್ತೆ. ನಮ್ಮ ಪಾಠ ಚೆನ್ನಾಗಿ ಹೇಳುದು, ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕರಿಸ್ಕೋತಾರೋ ಕ್ರಿಸ್ತನ ಬೆಳಕು ಇದ್ದೇ ಇರ್ತದೆ. ಬೆಳಕಿಲ್ಲದೆ ನಡೆಯುವಂತ ಘಟನೆಗಳು ಕುರುಡುತನ ಅಂತ ನೋಡಿ ಸ್ವಾಮಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗಾಗಲೇ ಸಮಯ ಮುಕ್ತ ಬರ್ತಕ್ಕಂಥದ್ದಾಗಿದೆ. ಪ್ರಶ್ನೆಗಳ ಈಗಾಗಲೇ ಕೆಲವು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಇದರ ವಿಷಯವಾಗಿ ಬೇರೆ ಯಾವ್ದಾದ್ರು ಪ್ರಶ್ನೆಗಳು ಇದ್ರೆ ನೀವು ಈ ಸಮಯದಲ್ಲಿ ಕೇಳ್ಬೋದು. ಇಲ್ಲ ಅಂದ್ರೆ ನಾವು ಮುಕ್ತಾಯ ಮಾಡ್ಲಿಕ್ಕೆ ಹೋಗ್ತೀವಿ ಸಮಸಾಲ ಪಾಠವನ್ನ. ಅಂದ್ರೆ ನಾವು ಏನಂತಂದ್ರೆ ಈ ಒಂದು ಇಡೀ ನಮ್ಮ ಸಭೆಯಲ್ಲಿ ಇಡೀ ವಾರವೆಲ್ಲ ನಾವು ವಾರದ ಪಾಠವನ್ನ ನಾವು ಡಿಸ್ಕಸ್ ಮಾಡ್ತೇವೆ. ಹಾಗಾಗಿ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಕ್ಕಂಥದ್ದಾಗಿದೆ. ಅಂದ್ರೆ ನಾವು ಇಲ್ಲಿ ಒಂದು ದಿನದ ಸಮಸಾಲ ಪಾಠವನ್ನು ನಾವು ಚರ್ಚೆ ಮಾಡುವಾಗ ಕೆಲವು ಪ್ರಶ್ನೆಗಳು ಮಾತ್ರ ನಮ್ಗೆ ಇಲ್ಲಿ ಬರುವಂತದ್ದಾಗಿದೆ. ಆ ದಿನದ ಪ್ರಶ್ನೆಗಳು ಮಾತ್ರ ಆ ದಿನದಲ್ಲಿ ಕಲಿದ್ರೆ ಉತ್ತಮ. ಯಾಕಂದ್ರೆ ನಾಳೆ ಒಂದು ಪಾಠಗಳನ್ನ ನಾವು ಈ ದಿನ ನಾವು ವಿಶ್ಲೇಷಣೆ ಮಾಡಿದ್ರೆ ನಾಳೆ ತೆಗೆದುಕೊಳ್ಳುವಂತವರಿಗೆ ಸ್ವಲ್ಪ ಗಲಿಬಿಲಿ ಆಗ್ತದೆ. ಈಗಾಗಲೇ ಅದು ಮಾಡ್ಬಿಟ್ಟಿದ್ದಾರೆ ಅಂತಕ್ಕಂಥ. ಹಾಗಾಗಿ ಧನ್ಯವಾದಗಳು. ಈ ಸಮಯದಲ್ಲಿ ನಾವು ಯಾವ್ದೇ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಮುಕ್ತಾಯ ಮಾಡೋಣ. ಕ್ಷಮಿಸಿ, ಇದು ಏನ್ ಗೊತ್ತಾ, ನಾಳೆ ಇರೋ ಪಾಠ 14ನೇ ಅರಣ್ಯಕಾಂಡ 14 ಗೊತ್ತಾಯ್ತು. ಅದಕ್ಕೆ ನಾಳೆ ಪಾಠಕ್ಕೆ ಅನ್ವಯಿಸಲ್ಲ. ಇಲ್ಲ, ನಾಳೆ ಪಾಠದ ಅನ್ವಯಿಸೋದಿಲ್ಲ. ಹಾಗಾಗಿ ಈ ಪಾಠದ ಸಂಬಂಧ ಸೀಮಿತವಾಗಿ ನಾವು ಎಷ್ಟನ್ನ ಕಲ್ತಿದ್ದೇವೆ ಅಷ್ಟರ ಮಟ್ಟಿಗೆ ನಾವು ಮಾತ್ರ ಅದು ನಾಳೆ ವಿಷಯವನ್ನು ಕಲಿಯೋದು. ಓಕೆ, ಧನ್ಯವಾದಗಳು. ಈ ಸಮಯದಲ್ಲಿ ನಮ್ಮ ಸವಿಸ್ತಾರವಾಗಿ ಕನ್ನಡ ಸಮಸಾಲ ಪಾಠವನ್ನ ನಮಗೆ ತಿಳಿಸಿಕೊಟ್ಟಂತ ಬೋಧಕರಂತ BK ಅಬ್ರಾಮ್ ಅವರೇ, ನಿಮ್ಗೆ ನಾವು ಧನ್ಯವಾದಗಳು ಹೇಳ್ತೇವೆ. ಅದ್ಭುತವಾಗಿ ನೀವು ನಮ್ಮ ಸಮಸಾಲ ಪಾಠವನ್ನ ವಿವರಣೆಯಾಗಿ ನೀವು ನಡೆಸ್ಕೊಟ್ಟಿದ್ದೀರಾ. ಯಾವುದೇ ರೀತಿಯಂತ ಪ್ರಶ್ನೆಗಳು ಗಲಿಬಿಲಿ ಉಂಟಾಗದ ಹಾಗೆ ಅದ್ಭುತ ಅನೇಕರು ನಮಗೆ ಸಹಕರಿಸಿದ್ದಾರೆ. ಬ್ರದರ್ ರಾಜು ಅವರು ಮತ್ತು ಹಿರಿಕರಂತ
ವಿಜಯ್ ಕುಮಾರ್ ಅವರು, ಶ್ರೀಮತಿ ಅಮ್ರೋಹಿ ಮತ್ತು ಹೇಮಲತಾ ಅವರು, ಹಿರಿಕರಂತ ಹೇಮಲತಾ ಅವರು, ಇವರೆಲ್ಲರೂ ಸಹ ಒಂದೊಂದು ವಾಕ್ಯಗಳ ಮೂಲಕವಾಗಿ ನಮ್ಗೆ ಪ್ರಶ್ನೆಗಳ ಉತ್ತರವನ್ನು ನೀಡಿದ್ದಾರೆ. ನಿಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಅನೇಕರು ಹೊಸದಾಗಿ ಜಾಯಿನ್ ಆಗಿದ್ದೀರಾ, ತುಂಬಾ ಸಂತೋಷ. ನಮ್ಮ ಸಭಾಸಾಲ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಸಹ ದಿನವೂ ನಮ್ಮ ಸಭೆಯ ಮಂಡಳಿ ಅಭಿವೃದ್ಧಿ ಹೊಂದತಕ್ಕಂಥದ್ದಾಗಿದೆ. ದೇವರ ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮ ಸಹಕಾರ ಎಂಬುದಾಗಿ ನಾವು ನಂಬ್ತೇವೆ. ನನ್ನದು ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನಮ್ಮ ಒಂದು ಕನ್ನಡ ಸಭಾಸಾಲೆಯ ಪಾಠದಲ್ಲಿ ನಾವು ಪ್ರತಿದಿನ ಸುಮಾರು ಒಂದು 35-40 ಜನ ನಾವು ಜಾಯಿನ್ ಆಗ್ತಾ ಇದ್ದೇವೆ. ನನ್ನ ಒಂದು ಕೋರಿಕೆ, ನಾವು ಪ್ರತಿದಿನ ಒಬ್ಬರನ್ನ ನಮ್ಮ ಈ ಕನ್ನಡ ಸಭಾಸಾಲಕ್ಕೆ ನಾವು ಜಾಯಿನ್ ಮಾಡೋಣ. ಆವಾಗ ನಮ್ಮ ಒಂದು ಕೂಟದಲ್ಲಿ ಎಷ್ಟು ಜನಗಳು ಹೆಚ್ಚಾಗಿ ನಾವು ಭಾಗಿಯಾಗ್ತಕ್ಕಂಥದ್ದಾಗಿದೆ. ಇದು ಒಂದೊಂದು ಆತ್ಮಗಳನ್ನ, ಅಂದ್ರೆ ನಾವು ಕ್ರಿಸ್ತನೆಡೆಗೆ ನಾವು ದೇವ್ರ ವಾಕ್ಯದಲ್ಲಿ ಇರ್ತದೆ, ನೀವು ಕರ್ತನ ರಾಜ್ಯಕ್ಕೆ ಒಬ್ಬರು ಆತ್ಮಗಳನ್ನ ತಂದ್ರೆ ನಿಮ್ಗೆ ಒಂದು ಕಿರೀಟವನ್ನ ದೇವರು ಕೊಡ್ತಾನೆ ಎಂಬುದಾಗಿ. ಹಾಗಾಗಿ ನಮ್ಮ ಸಭಾಸಾಲ ಪಾಠದಲ್ಲಿ ನಾವು ಒಬ್ಬರನ್ನ ನಾವು ಪರಿಚಯಿಸೋಣ. ಈ ಸಭಾಸಾಲ ಪಾಠದ ಅಭಿವೃದ್ಧಿಗೋಸ್ಕರವಾಗಿ ದಯವಿಟ್ಟು ನೀವು ಇದನ್ನ ತಪ್ಪಾಗಿ ತಿಳ್ಕೊಳ್ಬೇಡಿ. ಯಾಕಂದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಕಲಿಯೋಣ, ಒಬ್ಬರಿಗೊಬ್ಬರು ನಾವು ಉತ್ತೇಜನವನ್ನು ನೀಡೋಣ, ಸಹಕರಿಸೋಣ, ಸಹಬಾಳ್ವೆಯಲ್ಲಿ ಜೀವಿಸೋಣ ಎಂಬುದಾಗಿ ನನ್ನ ಒಂದು ಅನಿಸಿಕೆಯಾಗಿದೆ. ಈ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನ ಸಲ್ಲಿಸ್ತೇನೆ. ಅನೇಕರು ನೀವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಮ್ಮ ಒಂದು ಸಭಾಸಾಲ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಕ್ಕಂಥದ್ದಾಗಿದೆ. ಸಮಯದಲ್ಲಿ ನಾವು ಮುಕ್ತಾಯಕ್ಕಾಗಿ ನಾವು ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಪ್ರತಿನಿತ್ಯವೂ ಸಹ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಹಾಗಾಗಿ ನಾವು ಈ ದಿನ ಬೋರಮ್ಮ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಮೆಸೇಜ್ ಕಳಿಸಿದ್ದಾರೆ. ವಿಜಯಪುರದಿಂದ, ಅಂದ್ರೆ ಬಿಜಾಪುರದಿಂದ ನಮ್ಗೆ ಸಹೋದರ PC ಹೆಬ್ಬಾಳ ಅವರು ಸಂದೇಶವನ್ನ ಮೆಸೇಜ್ ಕಳಿಸಿದ್ದಾರೆ. ಅವ್ರಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡೋ ಎಂಬುದಾಗಿ. ಹಾಗೂ ಪವಿತ್ರ ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಶ್ರುತಿ ಅವರ ಒಂದು ಸೇಫ್ ಡೆಲಿವರಿಗೋಸ್ಕರವಾಗಿ ಪ್ರಾರ್ಥಿಸುವ. ಹಾಗೂ ಅರ್ಚನಾ ಅವರು ಮುಂಬೈಯಿಂದ ಮೆಸೇಜ್ ಮಾಡಿದರೆ ಅವ್ರ ತಾಯಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಆಶೀರ್ವಾದ ಮಾಡ್ಲಿ. ಮತ್ತು ಸಹೋದರಿ ಎಲಿಜಬೆತ್ ಅವ್ರಿಗಾಗಿ ಪ್ರಾರ್ಥಿಸುವ. ಬೆಂಗಳೂರಿನಿಂದ ಪ್ರಾರ್ಥನೆ ವಿಜ್ಞಾಪನೆ ಬಂದಿದೆ. ಎಲಿಜಬೆತ್ ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಮತ್ತು ಈ ಬೇರೆ ಏನಿತರ ಪ್ರಾರ್ಥನಾ ಮನವಿ ಇದ್ದ ಪಕ್ಷದಲ್ಲಿ ದಯವಿಟ್ಟು ತಿಳಿಸುವಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ಪ್ರಾರ್ಥನಾ ವಿಜ್ಞಾಪನೆ ಆಂಥೋನಿ ಪಾಸ್ಟರ್ ಬಗ್ಗೆ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಪಾಸ್ಟರ್ ಆಂಥೋನಿ ಅವರ? ಓಕೆ, ಪಾಸ್ಟರ್ ಆಂಥೋನಿ ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ರಿಕ್ವೆಸ್ಟ್ ಅವ್ರಿಗೋಸ್ಕರವಾಗಿ ನಾವು ಪಾಸ್ಟರ್ ಆಂಥೋನಿ ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವ. ಮತ್ತೆ ಬೇರೆ ಏನಾದರೂ ವಿಜ್ಞಾಪನೆಗಳು ಇದೆಯಾ? ಅದೇ ಸರ್, ಅವರು ಕೋವಿಡ್ ಇದರಿಂದ ಅವರು ಈಗಾಗ್ಲೇ ಚೇತರಿಸ್ಕೊಂಡು ಹುಷಾರಾಗಿ ಬಂದಿದ್ದಾರೆ ಸರ್. ತುಂಬಾ ಸ್ವಲ್ಪ ವೀಕ್ ಆಗಿದ್ದಾರೆ. ಅವ್ರಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಖಂಡಿತ ಸಹೋದರಿ, ಖಂಡಿತ ನಾವು ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಬೇರೆ ಮನವಿ ಏನಾದ್ರು ಇದೆಯಾ ನಿಮ್ಮಲ್ಲಿ? ಪ್ರೈಸ್ ಲಾರ್ಡ್ ಪಾಸ್ಟರ್. ಪ್ರೈಸ್ ಲಾರ್ಡ್. ಹೇಳಿ ಸುಮಾ ಸಿಸ್ಟರ್ ಅವರೇ. ಪಾಸ್ಟರ್ ಗೌರಮ್ಮ ಅಂತ, ಅವರಿಗೆ ತುಂಬಾ ವರ್ಷದಿಂದ ಮಕ್ಕಳಾಗಿಲ್ಲ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕಾ ಕೇಳ್ಕೊತೀನಿ ಪಾಸ್ಟರ್. ಖಂಡಿತ ಗೌರಮ್ಮ ಅವ್ರಿಗೋಸ್ಕರವಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಪಾಸ್ಟರ್. ಓಕೆ ಓಕೆ. ಬೇರೆ ಏನಾದ್ರೂ ಮನವಿ ಇದೆಯಾ? ಮೊದಲೇ ಹೇಳಿ ಸರ್. ಸುಮಾರು 8 ತಿಂಗಳಿಂದನೂ ಪ್ಯಾರಲೈಸಿಸ್ ಲಕ್ಕ ಬರೆದು ನಮ್ಮ ಸ್ನೇಹಿತ ಅನಿಲ್ ರಾಬರ್ಟ್ ತಮ್ಮ ಸುನಿಲ್ ರಾಬರ್ಟ್ ಈಗ ಸ್ವಲ್ಪ ಚೇತರಿಸ್ಕೊತಾ ಇದಾರೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಓಕೆ ಓಕೆ. ಸುನಿಲ್ ರಾಬರ್ಟ್ ಅವರು, ಸಹೋದರ ಸುನಿಲ್ ರಾಬರ್ಟ್ ಅವರು, ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಓಕೆ, ಬೇರೆ ಮನವಿಗಳೇನಾದ್ರು ಇದೆಯಾ ಇನ್ನು? ಓಕೆ, ಈ ಸಮಯದಲ್ಲಿ ನಾವು ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮತ್ತೊಂದ್ಸಾರಿ ನಾನು ಓದ್ಬಿಡ್ತೇನೆ. ಪ್ರಾರ್ಥನೆ ಮಾಡುವಂತವರ ಗಮನಕ್ಕೆ ನಾವು ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂತವರು ನಮ್ಮ ಬೀದರ್ ಪ್ರಾಂತ್ಯದ ಬೋಧಕರಂತ ಆಶೀರ್ ರಾಜ್ ಅವರು ಪ್ರಾರ್ಥನೆ ನಡೆಸ್ಕೊಡ್ಬೇಕು. ಮತ್ತೊಂದ್ಸಾರಿ ನಾನು ಈ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಬೋಧಕರಂತ ಆಶೀರ್ ರಾಜ್ ಅವರೇ, ಗೌರಮ್ಮ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ತಾನೇ ಸಹೋದರಿ ಸುಮಾ ಅವರು ಕೇಳ್ಕೊಂಡಿದ್ದಾರೆ. ಹಾಗೂ ಸಹೋದರ ಸುನಿಲ್ ರಾಬರ್ಟ್ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಅರ್ಚನಾ ಮುಂಬೈ ಅವರ ತಾಯಿಗೋಸ್ಕರವಾಗಿ, ಹಾಗೂ ಬೋರಮ್ಮ ಅವ್ರಿಗೋಸ್ಕರವಾಗಿ ವಿಜಯಪುರದಿಂದ ಅವರ ಮನವಿ ಕಳಿಸಿದ್ದಾರೆ, ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಹಾಗೂ ವಿಶೇಷವಾಗಿ ಶ್ರುತಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸುವ. ಮತ್ತು ಶಶಿಕಲಾ ಅವರ ತಮ್ಮ ಅವರ ಒಂದು ಬಾಳ ಸಂಗಾತಿಗೋಸ್ಕರವಾಗಿ, ಮತ್ತು ಜಯಮ್ಮ ಅವ್ರಿಗೋಸ್ಕರವಾಗಿ ಮಾಲೂರಿಂದ ಅವರು ಒಂದು ರಿಕ್ವೆಸ್ಟ್ ಕಳಿಸಿದ್ದಾರೆ, ಅವ್ರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಮತ್ತು ನಮ್ಮ ಸೌತ್ ಸೆಂಟ್ರಲ್ ಇಂಡಿಯಾ ವತಿಯಿಂದ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಪಾಸ್ಟರ್ ರಾಜದಾಸ್ ಅವರು.
ಅವರು ಸ್ಟೀವರ್ಶಿಪ್ ಡೈರೆಕ್ಟರ್ ಅವರು ವೆಸ್ಟರ್ನ್ ಸೌತ್ ಸೆಂಟ್ರಲ್ ಇಂಡಿಯಾ ಯೂನಿಯನ್ ಡೈರೆಕ್ಟರ್ ಆಗಿರ್ತಕ್ಕಂಥ ಪಾಸ್ಟರ್ ರಾಜದಾಸ್ ಅವರು ಮೆಸೇಜ್ ಮಾಡಿದ್ದಾರೆ. ಅವರು ಒಂದು ಸ್ಟೀವರ್ಶಿಪ್ ಮೀಟಿಂಗ್ ಈ ತಿಂಗಳ 10ನೇ ತಾರೀಕಿಂದ ಪ್ರಾರಂಭ ಮಾಡ್ತಿದ್ದೆ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ಟೀವರ್ಶಿಪ್ ಮೀಟಿಂಗ್ಗೋಸ್ಕರವಾಗಿ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಓಕೆ, ಮತ್ತು ನಮ್ಮ ಸಭಾಸಾಲ ಕಾರ್ಯಕ್ರಮದ ಎಲ್ಲ ಸದಸ್ಯರಿಗೋಸ್ಕರವಾಗಿ ಮತ್ತು ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಬೋಧಕರಂತ ಆಶೀರ್ ಅವರೇ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ನಾವೆಲ್ಲರೂ ಸಹ ಶಿರವನ್ನು ಭಾಗಿಸಿ ಕೇಳಲ್ಪಟ್ಟಂತ ಎಲ್ಲ ಪ್ರಾರ್ಥನೆಗಳಿಗೋಸ್ಕರವಾಗಿ ಕರ್ತನಲ್ಲಿ ಪ್ರಾರ್ಥಿಸೋಣ್ರ. ಆಶೀರ್ವಾದ ವಚನವನ್ನ ಬೋಧಕರಂತ ವಿ.ಕೆ. ಅಬ್ರಾಮ್ ಅವ್ರು ನಡೆಸ್ಕೊಡ್ಬೇಕು. ಓಕೆ, ಮಾಡಿ ಪಾಸ್ಟ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾಗಿರುವಂತಹ ನಮ್ಮ ದೇವರೇ, ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿವರೆಗೂ ಸಹ ಮಧ್ಯಸ್ಥಿಕೆಯ ಕುರಿತಾಗಿ ಸತ್ಯಾಂಶಗಳನ್ನ ಕಲಿಯುವುದಕ್ಕಾಗುವಂತೆ ನೀವು ಮಾಡಿರುವಂತ ಸಹಾಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಮತ್ತು ಕೆಲವೊಂದು ಪ್ರಾರ್ಥನೆಗಳನ್ನ ನಿಮ್ಮ ಸಂಧಾನದಲ್ಲಿ ಒಪ್ಪಿಸುವಂತರಾಗಿದ್ದೇವೆ. ಆ ಎಲ್ಲಾ ಪ್ರಾರ್ಥನೆಗಳನ್ನ ಆಲಿಸುವಂತ ದೇವರು, ಮಧ್ಯಸ್ಥಿಕನಾಗಿ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಕೊಡೋದಕ್ಕೆ ಶಕ್ತರಾಗಿರುವಂತರು. ಅದಕ್ಕಾಗಿ ನಿಮ್ಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನಾವು ಕೆಲವೊಂದು ಪ್ರಾರ್ಥನೆಗಳನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತೇವೆ. ಗೌರಮ್ಮ, ಸುನಿಲ್, ಅರ್ಚನಾ ಮತ್ತು ಗೋರಮ್ಮ, ಪಾಸ್ಟರ್ ಆಂಟೋನಿಯವರು, ಶ್ರುತಿ ಮತ್ತು ಜಯಮ್ ಅವರ ಕುಟುಂಬಕ್ಕೋಸ್ಕರವಾಗಿ ಮತ್ತು ಇನ್ನಿತರ ಪ್ರಾರ್ಥನೆಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಾಗ ಇವರೆಲ್ಲರನ್ನ, ಇವರ ಕೊರತೆಗಳನ್ನ ಸಂಪೂರ್ಣವಾಗಿ ಕ್ರಿಸ್ತ ನಾಮದಲ್ಲಿ ಬಗೆಹರಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವರ ಕಷ್ಟ ಕಾರ್ಪಣೆಗಳನ್ನ ಕ್ರಿಸ್ತ ನಾಮದಲ್ಲಿ ಹೋಗಲಾಡಿಸಿ ಅನಾರೋಗ್ಯದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾಗಿರುವಂತಹ ಆರೋಗ್ಯದ ಮುಖಾಂತರವಾಗಿ ನೀವೇ ಮಕ್ಕಳು ನಿಮ್ಮನ್ನು ಕೊಂಡಾಡೋದಕ್ಕೋಸ್ಕರವಾಗಿ ಮಕ್ಕಳನ್ನು ಉಪಯೋಗಿಸ್ಕೊಡ್ತೀರಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಮತ್ತು ಇವರು ಬೇಡಿರುವಂತ ಎಲ್ಲಾ ಬೇಡಿಕೆಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಬೇಡಿಕೆ ಏನೇ ಇರುವುದಾದ್ರೂ ಸ್ವಾಮಿ, ಅವರಿಗೆ ಆರೋಗ್ಯದ ಮುಖಾಂತರವಾಗಿ ಅಪ್ಪ ಅವರ ಬೇಡಿಕೆಯನ್ನ ಸಂಪೂರ್ಣವಾಗಿ ಬಗೆಹರಿಸುವಂತ ದೇವರು ನೀವು ಆಗಿದ್ದೀರಿ. ಅವರ ಬೇಡಿಕೆಗೆ ತಕ್ಕನಾದ ರೀತಿಯಲ್ಲಿ ಸ್ವಾಮಿ ಸದುತ್ತರನ್ನ ದಯಪಾಲಿಸ್ಕೊಟ್ರಿ. ಅವರ ಕಷ್ಟಗಳನ್ನ, ಸಮಸ್ಯೆ, ಕಣ್ಣೀರು, ಗೋಳಾಟಗಳನ್ನ ಹೋಗಲಾಡಿಸಿ ಪರಲೋಕದ ಆನಂದದ ಮುಖಾಂತರವಾಗಿ ಅವರು ನಿಮ್ಮನ್ನ ನಿರೀಕ್ಷಿಸಿಕೊಳ್ಳೋದಕ್ಕಾಗುವಂತೆ ಕೃಪೆ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಸಮಸ್ಯೆಗಳಿಗಾಗಿ ನಮ್ಮ ಮತ್ತೊಂದು ಅವರ್ತಿ ಪ್ರಾರ್ಥಿಸುವಾಗ ಸಂಪೂರ್ಣವಾಗಿ ಕ್ರಿಸ್ತನ ನಾಮದಲ್ಲಿ ಅವರೆಲ್ಲಾ ಕೊರತೆಗಳನ್ನ, ಸಮಸ್ಯೆಗಳನ್ನ, ಕೇಳಲ್ಪಟ್ಟಂತ ಎಲ್ಲಾ ಪ್ರಾರ್ಥನೆಗಳನ್ನ ನೀವೇ ತಾನೇ ಆಲಿಸಿ ಅವರ ಪ್ರಾರ್ಥನೆಗಳಿಗೆ ಸರಿಯಾದ ರೀತಿಯಲ್ಲಿ ನೀವು ಮುಖಾಂತರವಾಗಿ ಪ್ರತಿಯೊಬ್ಬ ಮಕ್ಕಳು ಕೊಂಡಾಡೋದಕ್ಕೋಸ್ಕರವಾಗಿ ಮಕ್ಕಳು ಸಾಕ್ಷಿಯಾಗಿ ಜೀವಿಸೋದಕ್ಕಾಗುವಂತೆ ನೀವು ಮಾಡಿರುವಂತ ಉಪಕಾರಗಳನ್ನ ಅನೇಕರಿಗೆ ತಿಳಿಸೋದ್ರ ಮುಖಾಂತರ ನಿಮ್ಮ ನಾಮವನ್ನ, ನಿಮ್ಮ ಅದ್ಭುತವಾಗಿರುವಂತ ಕಾರ್ಯವನ್ನ ಇತರಿಗೆ ಹೇಳೋದ್ರ ಮುಖಾಂತರ ನಿಮ್ಮನ್ನ ಮತ್ತೊಂದು ಆವರ್ತಿ ನಮಿಸೋದಕ್ಕಾಗುವಂತೆ ಕೃಪೆ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲಾ ಪ್ರಾರ್ಥನೆಗಳಿಗೆ ನೀವು ತಾನೇ ಸದುತ್ತರವನ್ನು ದಯಪಾಲಿಸ್ಕೊಟ್ಟು ಎಲ್ಲರ ಕೊರತೆಗಳನ್ನು ನೀಗಿಸಿ ವಿಶೇಷವಾಗಿ ಅದ್ಭುತವಾಗಿರುವಂತ ನಾಯಕನು ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ನಾವು ನಂಬುತ್ತಾ ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ದೇವರೇ, ಆಮೆನ್. ಪರಲೋಕದ ಪ್ರಾರ್ಥನೆ ಹೇಳೋಣ. ಪರಲೋಕ ನಮ್ಮ ತಂದೆಯೇ, ನನ್ನ ನಾಮ ಪರಿಶೀಲಿಸಲ್ಪಡಲಿ, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಹಂದೆ ಪಾಲಿಸು, ತಪ್ಪು ಮಾಡಿದ್ರು ನಾವು ಕ್ಷಮಿಸುವಂತೆ ತಪ್ಪನ್ನ ಕ್ಷಮಿಸು, ನಮ್ಮನ್ನ ಶೋಧನೆಗೆ ಸೇರಿಸದೆ ಕೇಡಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಸದಾ ಕಾಲವು ನಿಮ್ಮದೇ ಸ್ವಾಮಿ, ಆಮೆನ್. ನಾವು ಆಶೀರ್ವಾದಕ್ಕೋಸ್ಕರ ತಲೆ ಭಾಗವ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ಆ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನುನ್ನತಿ, ಐಕ್ಯತೆ, ಸಮಾಧಾನ, ಶಾಂತಿ, ತ್ರಾಯಕ ದೇವರ ಆಶೀರ್ವಾದ ತಲೆಬಾಗಿದಂತ ಎಲ್ಲಾ ಭಕ್ತ ಸಮೂಹಗಳ ಮೇಲೆಯೂ, ಈ ಕಾರ್ಯಕ್ರಮವನ್ನು ನಡೆಸುವಂತ ನಿನ್ನ ಬೋಧಕರ ಮೇಲೆಯೂ, ಚರ್ಚಿಸಿದಂತ ಎಲ್ಲಾ ವಿಷಯಗಳ ಮೇಲೆಯೂ ನಿನ್ನ ಆಶೀರ್ವಾದ ಸದಾ ಕಾಲ ನಮ್ಮೆಲ್ಲರ ಮೇಲೆ, ಮುಂದೆ ದಿನಗಳಲ್ಲಿ ಭಾಗಿಯಾಗುವವರ ಮೇಲೆಯೂ ನಿರಂತರವಾಗಿ ನಿನ್ನ ಆಶೀರ್ವಾದ ಇರಲಿ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ಧನ್ಯವಾದಗಳು ನಿಮಗೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಅದ್ಭುತವಾಗಿ ನೀವು ಸಭಾಸಾಲ ಪಾಠವನ್ನು ತೆಗೆದುಕೊಂಡಿದ್ದೀರಾ. ಧನ್ಯವಾದಗಳು ಬೋಧಕರೇ. ಧನ್ಯವಾದಗಳು ನಿಮ್ಗೆ. ಹಿರಿಕರಂತ ವಿಜಯ್ ಕುಮಾರ್ ಅವರೇ ಧನ್ಯವಾದಗಳು. ನಿಮ್ಮ ಒಂದು ಭಾಗವಹಿಸಿರುವಂತ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೇವೆ. ಈ ದಿನ ತುಂಬಾ ಹೊಸಬರು ಜಾಯ್ನ್ ಆಗಿದ್ದಾರೆ, ತುಂಬಾ ಸಂತೋಷ. ಪ್ರತಿಯೊಬ್ರು ಅವರ ಹೆಸರು ನನ್ಗೆ ಗೊತ್ತಾಗ್ತಾ ಇಲ್ಲ, ಅವರ ಪರಿಚಯ. ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ, ಬೇಕಿದ್ರೆ ಮುಖವನ್ನ ನಾವು ನೋಡ್ಬೋದು ಒಬ್ರು. ಓಕೆ, ನೈಸ್. ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ, ಧನ್ಯವಾದಗಳು ನಿಮ್ಗೆ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಎಲ್ಲ ಒಬ್ಬರೊಬ್ಬರ ಮುಖವನ್ನು ನಾವು ನೋಡ್ಬೋದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ಬಿಡ್ತೇನೆ. ತುಂಬಾ ಸಂತೋಷ. ಪ್ರತಿದಿನವೂ ಸಹ ನಾವು ಹೊಸದಾಗಿ ಹೊಸಬರು ಜಾಯ್ನ್ ಆಗ್ತಾ ಇದ್ರ, ಅನೇಕರು ಹೊಸದಾಗಿ
ಕರ್ಕೊಂಡ್ಬಂದಿರ್ತಕ್ಕಂಥವ್ರಿಗೆ ನಿಮ್ಗೆ ಧನ್ಯವಾದ ಹೇಳ್ತೇನೆ. ಸುಮಾ ಅವರು ಬಂದಿದ್ದಾರೆ ಹೊಸದಾಗಿ, ನಿಮ್ಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತು ಎಬಿನೇಜರ್ ಅವರು ಬಂದಿದ್ದಾರೆ, ನಿಮ್ಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೂ ರಾಜು ಬ್ರದರ್ ಅವರೇ ನಿಮ್ಗೆ ಧನ್ಯವಾದಗಳು. ಮತ್ತು ಅನೇಕರು ಹೆಸರುಗಳನ್ನ ಬೇರೆ ರೀತಿ ಹಾಕಿದ್ದಾರೆ. ಶಾಂತ ಕಿರಣ್ ಅವರೇ ನಿಮ್ಗೆ ಧನ್ಯವಾದಗಳು. ಮತ್ತು LS5016 ಎಂಬುದಾಗಿ ನಮ್ಗೆ ಗೊತ್ತಾಗ್ತಿಲ್ಲ, ಅವ್ರಿಗೆ ನಿಮ್ಗೆ ನಾವು ಧನ್ಯವಾದಗಳು ಹೇಳ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮತ್ತು ನವೀನ್ ಕುಮಾರ್ ಅವರೇ ನಿಮ್ಗೆ ಧನ್ಯವಾದಗಳು. ಬೋಧಕರಂತ ಅಂತೋಣಿಯ ಸ್ವಾಮಿ ಅವರೇ ನಿಮ್ಗೆ ಧನ್ಯವಾದಗಳು. ಧಾರವಾಡದಿಂದ ನೀವು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದೀರಾ, ನಿಮ್ಗೆ ನಾವು ಧನ್ಯವಾದಗಳು ಅರ್ಪಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಹಿರಿಕರಂತ ಎವ್ಲಿನ್ ಪಾಲ್ ಅವರೇ ಮೈಸೂರಿಂದ ನಿಮ್ಗೆ ಧನ್ಯವಾದಗಳು ಅರ್ಪಿಸ್ತೇವೆ. ಮೈಸೂರಿನ ನೀವು ಜಾಯ್ನ್ ಆಗಿದ್ದೀರಾ. ಬೋಧಕರಂತ ಆಶೀರ್ ಅವರೇ ನಿಮ್ಗೆ ಧನ್ಯವಾದಗಳು. ಬೋಧಕರಂತ ಮೋಹನ್ ದಾಸ್ ಅವರೇ ನಿಮ್ಗೆ ನಾವು ಧನ್ಯವಾದಗಳು ಅರ್ಪಿಸ್ತೇವೆ. ಲವರಿ ಕನ್ನಡ ಸಭೆಯ ಬೋಧಕರು. ಹಾಗೂ ಕೊಳ್ಳೇಗಾಲದಿಂದ ಹಿರಿಕರಂತ ಹೇಮಲತಾ ಅವರೇ ಧನ್ಯವಾದಗಳು ನಿಮ್ಗೆ. ಸಹೋದರ ರವಿ ಭಕ್ತರಾಜ್ ಅವರೇ ಧನ್ಯವಾದಗಳು. ಬೀದರಿಂದ ಶಿವಕುಮಾರ್ ಅವರೇ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೂ ಹಿರಿಕರಂತ ನಳಿನಿ ವೆಸ್ಲಿ ಅವರೇ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಬೋಧಕರಂತ ಎಂ ರಾಜ್ ಅವರೇ ನಿಮ್ಗೆ ಧನ್ಯವಾದಗಳು. ಬೋಧಕರಂತ SP ಸುಂದರ್ ಅವರೇ ಬೀದರಿಂದ ನೀವು ಜಾಯ್ನ್ ಆಗಿದ್ದೀರಾ, ನಿಮ್ಗೆ ನಾವು ವಂದನೆಗಳನ್ನ ಅರ್ಪಿಸ್ತೇವೆ. ಮಾರ್ಗರೆಟ್ ಅವರೇ ಧನ್ಯವಾದಗಳು. ಸಹೋದರಿ ಮಾರ್ಗರೆಟ್ ಅವರು ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಪ್ರತಿಯೊಬ್ಬರಿಗೂ. ಹಾಗೂ ಚಾಮರಾಜನಗರದಿಂದ ಸಹೋದರಿ ಶಶಿಕಲಾ ಅವರೇ ಧನ್ಯವಾದಗಳು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಬಿಜಾಪುರದಿಂದ PC ಹೆಬ್ಬಾಳ್ ಅವರೇ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತು ಕೋಲಾರದಿಂದ ಅಪ್ಪಕೃಷ್ಣ ಅವರೇ ನಿಮ್ಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇವತ್ತು NKS ನೋಹನ್ ಅವ್ರು ಜಾಯ್ನ್ ಆಗಿದ್ರು ನಂದಗಾಂವ್ ಸಭೆಯಿಂದನಾ? ಓಕೆ. ಶ್ರೀಮಾನ್ ನೋಹನ್ ಹೌದೌದು, ನೋಹನ್ ಅವ್ರು ಜಾಯ್ನ್ ಆಗಿದ್ರು ಪ್ರಾರಂಭದಲ್ಲಿ. ಅವ್ರಿಗೆ ನಾವು ಧನ್ಯವಾದ. ಸರ್ ಇಲ್ಲಿ ಕರೆಂಟ್ ಇಲ್ಲ ಸರ್, ಅದಕ್ಕೆ ವಿಡಿಯೋ ಆನ್ ಮಾಡಿದ್ರು ಕಾಣಿಸ್ತಾ ಇಲ್ಲ. ಓಕೆ ಅದಕ್ಕೆ ಆನ್ ಮಾಡಿದ್ದೆ ಸರ್. ಧನ್ಯವಾದಗಳು ನೋಹನ್ ಅವರೇ ನಿಮ್ಗೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ನಾಳೆ ದಿನದಲ್ಲಿ ನಾವು ನೋಡೋಣ, ಪ್ರತಿಯೊಬ್ರು ಸಹ ನಾವು ಒಬ್ಬೊಬ್ಬರು ಹೊಸ ನಾವು ಸೇರಿಸೋಣ ಸಭಾಸಾಲ ಪಾಠಕ್ಕೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಈಗಾಗಲೇ ನಾವು ಇವತ್ತು 35ರಿಂದ ಸುಮಾರು ಜನಗಳು ಜಾಯ್ನ್ ಆಗಿದ್ರು. ನಮ್ಮ ಒಂದು ಕಾರ್ಯಕ್ರಮ ಬರೀ 10 ಜನಗಳಿಂದ ನಾವು ಪ್ರಾರಂಭಿಸಿದ್ವು. ಆದ್ರೆ ಈಗ ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಪ್ರತಿದಿನವೂ ನಮ್ಮ ಒಂದು ಕನ್ನಡ ಸಭಾ ಶಾಲೆಯಲ್ಲಿ ಅನೇಕರು ಭಾಗವಹಿಸ್ತಕ್ಕಂಥದ್ದು ನಮಗೆ ಸಂತೋಷ. ಅದು ನಿಮ್ಮೆಲ್ಲರ ಪ್ರಾರ್ಥನೆ ಮತ್ತು ನಿಮ್ಮ ಪ್ರೋತ್ಸಾಹ ಎಂಬುದಾಗಿ ನಾವು ನಮ್ಗೆ ಪ್ರತಿಯೊಬ್ಬರು ಸಹ ನೀವು ಭಾಗಿಯಾಗಿರ್ತಕ್ಕಂಥದ್ದು ತುಂಬಾ ಸಂತೋಷ. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ನಾಳೆ ದಿನದಲ್ಲಿ ಯಾರಾದ್ರೂ ವಿಶೇಷ ಗೀತೆಯನ್ನ ಆಡ್ತೀರಾ? ವಿಶೇಷ ಗೀತೆಯನ್ನ ಆಡುವಂತವ್ರು ನಾಳೆ ಯಾರು ಆಡ್ತೀರಾ? ನಾವು ಒಂದೊಂದು ಮೈಸೂರು ಪ್ರಾಂತ್ಯದಿಂದ ಒಂದು ಹಂಗಂಗೆ ಕೊಡೋಣ ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ. ಮೈಸೂರು ಸೆಕ್ಷನ್ಗೆ ಒಂದಿನ ಅವರು ಫುಲ್ ಕಂಪ್ಲೀಟ್ ಪ್ರೋಗ್ರಾಮ್ ಅಂದ್ರೆ ಸಾಂಗ್ ಸರ್ವಿಸ್, ಓಪನಿಂಗ್ ಪ್ರೇಯರ್, ಕ್ಲೋಸಿಂಗ್ ಪ್ರೇಯರ್, ಈ ತರವಾಗಿ ಒಂದೊಂದು ರೀತಿಯಾಗಿ. ಬೀದರ್ ಒಂದ್ ಕಡೆ, ಬೆಳಗಾಂ ಒಂದ್ ಸಾರಿ, ಆ ತರವಾಗಿ ಪ್ಲಾನ್ ಮಾಡೋಣ ಅಂತ ಇದ್ವಿ. ಹಾಗಾಗಿ ಒಳ್ಳೇದು. ಈ ದಿನ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಕಾರ್ಯಗತವಾಗಿ ಮಾಡೋಣ. ಒಳ್ಳೆ ರೀತಿಯಲ್ಲಿ ನಾವು ಪ್ರತಿಯೊಂದು ಸಭಾಸಾಲ ಪಾಠದಲ್ಲಿ. ಮತ್ತೆ ಇನ್ನೊಂದು ನಾವು ಒಂದು ಪ್ಲಾನ್ ಮಾಡ್ತಾ ಇದೀವಿ, ಅಂದ್ರೆ ಅಫಿಷಿಯಲ್ ಆಗಿ ಇನೋಗ್ರೇಷನ್ ಮಾಡೋಣ ಅಂತ ನಮ್ಮ ಸಭಾಸಾಲ ಕಾರ್ಯಕ್ರಮವನ್ನ. ಹಾಗಾಗಿ ನಮ್ಮ ಯೂನಿಯನ್ ಅಧಿಕಾರಿಗಳು ಮತ್ತು ಡಿವಿಷನ್ ಅಧಿಕಾರಿಗಳನ್ನ ಸಾಧ್ಯವಾದ್ರೆ GC ಸೈಬರ್ ಸ್ಕೂಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ನ ಕರೆಸಬೇಕೆಂಬುದಾಗಿ ನಾವು ಪ್ಲಾನ್ ಮಾಡಿದ್ದೇವೆ. GC ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಅವರನ್ನ, ಮತ್ತೆ ಡಿವಿಷನ್ ಸೈಬರ್ ಸ್ಕೂಲ್ ಡೈರೆಕ್ಟರ್ ಅನ್ನು, ಮತ್ತು ನಮ್ಮ ಯೂನಿಯನ್ ಸೈಬರ್ ಸ್ಕೂಲ್ ಡೈರೆಕ್ಟರ್ ಎಲ್ಲಾ ಅಧಿಕಾರಿಗಳನ್ನ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನಮ್ಮ ಸಭಾಸಾಲ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡುವುದಾಗಿ ನಾವು ಅನ್ಕೊಂಡಿದ್ದೇವೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ಅದು ಕಾರ್ಯಗತವಾಗಿ ನಡೀತಾ ಇದೆ. ನಾವು GC ಅಧಿಕಾರಿಗಳ ಜೊತೆ ನಾವು ಸಂಭಾಷಣೆಯಲ್ಲಿದ್ದೇವೆ. ಅವರ ಡೇಟ್ಗೋಸ್ಕರವಾಗಿ ನಾವು ಕಾಯ್ತಾ ಇದ್ದೇವೆ, GC ಸೈಬರ್ ಸ್ಕೂಲ್ ಡೈರೆಕ್ಟರ್ ಒಂದು ಡೇಟ್ಗೋಸ್ಕರವಾಗಿ. ಹಾಗಾಗಿ ನೀವು ಪ್ರಾರ್ಥನೆ ಮಾಡಿ. ಅತಿ ಶೀಘ್ರದಲ್ಲಿ ನಿಮ್ಗೆ ಆ ದಿನಾಂಕವನ್ನ ನಾನು ತಿಳಿಸ್ಕೊಡುವಂತರಾಗಿದ್ದೇನೆ. ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಕ್ಕಂಥನಾಗಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು. ಈ ಸಮಯದಲ್ಲಿ ಪ್ರಾರ್ಥನಾ ವಿಜ್ಞಾಪನೆಗಳು ಏನಾದ್ರು ಇದೆಯಾ? ನಾವು ಪ್ರಾರ್ಥನಾ ವಿಜ್ಞಾಪನೆಗಳು ಏನಾದ್ರು ಇದ್ದ ಪಕ್ಷದಲ್ಲಿ